ಚೆನ್ನಾಗಿದ್ದೀರಾ? ನಾನು ಹುಟ್ಟಿದ ಮೇಲೆ ದಸರಾ ಉತ್ಸವ ನೋಡಿದ್ದೀನಿ. ಈಗ ಅಷ್ಟೇ ವೈಭವದಲ್ಲಿ ಈಗ ಮತ್ತೆ ಮದುವೆ ನೋಡ್ತಾ ಇದ್ದೀನಿ. ಮತ್ತೆ ಶೋಭರಾಜರು ಮನೆ ಮದುವೆ ಅಂದ್ರೆ ದೇವ್ರ ಉತ್ಸವಕ್ಕೆ ಸಮಾನ. ಖರೀದಿ ಇದ್ರು ಮದುವೆ ನೋಡಕ್ಕಾದ್ರೂ ಬಂದೇ ಬರ್ತಾರೆ. ಅದ್ ಸರಿ, ನಿಮ್ಮ ಮಗಳು ಮದುವೆ ವಯಸ್ಸು ಬಂದಿದ್ದಾಳಲ್ಲ, ಒಂದೇ ಖರ್ಚಲ್ಲಿ 2 ಮದುವೆ ಮಾಡ್ಬೋದಾಗಿತ್ತು. ಅವಳು ಓದ್ ಮದುವೆ ಅಂತ ಸುಮ್ಮನೆ. ಇಲ್ಲಿ ನನ್ನ ಕ್ಷಮತೆ, ನಿನ್ನ 20 ವರ್ಷ ಪ್ರೀತಿಯಿಂದ ಸಾಕಿದ್ದೀರ. ಆದ್ರೆ ಇನ್ ಮುಂದೆ ಜೀವನ್ ಪರ್ಯಂತ ಪ್ರೀತಿಸೋ ವ್ಯಕ್ತಿ ಬೇಕು. 2 ತಿಂಗಳ ಕೆಳಗೆ ಅಮ್ಮನ ನಾನು ಪ್ರೀತಿ ಮಾಡ್ತಿರೋ ಬಗ್ಗೆ ಹೇಳಿದ್ದೆ. ಆದ್ರೆ ನಿಮ್ಗೆ ಈ ವಿಷಯ ಅಮ್ಮ ಹೇಳಿಲ್ಲ ಅಂತ ಮದ್ವೆವರೆಗೂ ಬಂದ್ಮೇಲೆ ಗೊತ್ತಾಗಿತ್ತು. ಇಷ್ಟ ಇಲ್ದವನ್ ಜೊತೆ ಮದ್ವೆ ಮಾಡ್ಕೊಂಡು ನರ್ಕ ಅನ್ಭವಿಸಕ್ ಆಗಲ್ಲಪ್ಪ. ಅದಕ್ಕೆ ನಾನು ಹೊರಟೋಗ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸಿ. ಇಂತೆ ನಿಮ್ಮ ಮಗಳು ಪ್ರೇಮ. ನಾನ್ ಬೇಡ ಅಂತ ಹೇಳಿದ್ದೆ ರೀ. ಈ ವಿಷಯ 4 ಜನ ಗೊತ್ತಾದ್ರೆ ನಮ್ಮನೆ ಮಾನ ಮರ್ಯಾದೆ ಎಲ್ಲ ಹೋಗುತ್ತೆ. ನಿಮ್ ತಂದೆ ಗೊತ್ತಾದ್ರೆ ನನ್ ಪ್ರಾಣ ತೆಗಿತಾರೆ. ಈ ಪ್ರೀತಿ ಪ್ರೇಮ ಎಲ್ಲ ಬೇಡ, ಮರ್ತು ಬಿಡು ಅಂತ ಹೇಳಿದ್ದೆ. ಭಯ ಪಟ್ಕೊಂಡು ಸುಮ್ನಾಗ್ತಾಳೆ ಅಂತ ಅಂದ್ಕೊಂಡಿದ್ದೆ. ಆದ್ರೆ ಹೀಗ್ ಮನೆ ಬಿಟ್ಟು ಹೋಗ್ತಾಳೆ ಅಂತ ಅಂದ್ಕೊಂಡಿರ್ಲಿಲ್ಲ ರೀ. ಮರ್ಯಾದೆ ಉಳಿತಾ ಇತ್ತು. ಹೀಗ್ ಮಾಡ್ತಾಳೆ ಅಂತ ನನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ರೀ. ದಯವಿಟ್ಟು ಕ್ಷಮಿಸಬೇಕು. ಈಗ ನಡಿಬೇಕಾಗಿದ್ದ ನನ್ನ ಮಗಳ ಮದುವೆ ನಿಂತೋಗಿದೆ. ಕೆಲವು ವಿಷಯಗಳು ಊರಿನ ಜನಗಳು ಗೊತ್ತಾದ್ಮೇಲೆ ಮನೆಯವ್ರಿಗೆ ಗೊತ್ತಾಗುತ್ತೆ. ಆದ್ರೆ ಈ ವಿಷಯ ಮೊದಲು ನಮಗ್ ಗೊತ್ತಾಗಿದೆ. ನನ್ನ ಮಗಳು ಓಡೋಗಿದ್ದಾಳೆ. ದಯವಿಟ್ಟು ನನ್ನ ಮಗಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಎಲ್ಲರೂ ಊಟ ಮಾಡ್ಕೊಂಡು ಹೋಗಿ. ನಿಂತು ಹೋಗಿರೋ ಮದುವೆ ಮನೆಯಲ್ಲಿ ಹೇಗಪ್ಪ ಊಟ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ನೀವು ಮಾಡೋದು ಮದುವೆ ಊಟ ಅಲ್ಲ, ತಿಥಿ ಊಟ. ನನ್ನ ಹೆಂಡತಿ ಈಗ ತಾನೇ ಸತ್ತೋದ್ಲು.
ಒಬ್ಬರು ಉಳಿಬಾರ್ದು. ಇಡೀ ಬೀದಿನ ನಾಶ ಮಾಡಿ. ನಿಲ್ಸು ಕೇಳಿ ಸ್ವಾಮಿ, ಅನ್ಯಾಯ ನೋಡಿಬೇಡಿ. ನಮಗೂ ಅವ್ರಿಗೂ ಸಂಬಂಧನೇ ಸಂಬಂಧ ಇಲ್ಲ ಅಂದ್ಮೇಲೆ ಇಲ್ಲಿಗೆ ಯಾಕೋ ಬಂದೆ? ನಿಮ್ ಹುಡುಗಿ ಎಲ್ಲಿದ್ದಾಳೆ ಅಂತ ಹೇಳೋಕ್ ಬಂದಿದ್ದೀನಿ. ಎಲ್ಲಿದ್ದಾಳೆ? ಪೊಲೀಸ್ ಸ್ಟೇಷನ್ ಇದ್ದೀರಾ, ಹೆದರ್ಕೋಬೇಡಿ. ನೀವಿಬ್ರು ಮೇಜರ್ ಆಗಿರೋದ್ರಿಂದ ನಿಮ್ ಮನೆಯವರು ನಿಮ್ ಇಷ್ಟಕ್ಕೆ ವಿರುದ್ಧವಾಗಿ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೇನಾದ್ರೂ ನಡೆದ್ರೆ ಕಾನೂನು ಅವ್ರನ್ನ ಸುಮ್ಮನೆ ಬಿಡಲ್ಲ. ಓಕೆ, ಥ್ಯಾಂಕ್ ಯು ಸರ್. ಬಂದ್ ಗಾಡಿ ಹತ್ತಿದ್ಯೋ ಇಲ್ಲ ಚಟ್ಟ ಹತ್ತಿದ್ಯೋ? ಮಿಸ್ಟರ್, ಕಂಟ್ರೋಲ್ ಯುವರ್ ಸೆಲ್ಫ್. ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ನೀವೇ ಕಾರಣ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆತರ ಪಟ್ರೆ ಪರಿಣಾಮ ನೆಟ್ಟಿಗಲ್ಲ. ಬೇಕಾದ್ರೆ ಕೋರ್ಟ್ ಹೋಗಿ. ಕೋರ್ಟ? ನಾವು ಕೋರ್ಟ್ ಹೋಗ್ಬೇಕು ಅಥವಾ ಸ್ಮಶಾನ ಕಳಿಸ್ಬೇಕು ಅನ್ನೋದು ಈಗಲೇ ಗೊತ್ತಾಗುತ್ತೆ. ನಡೆಯೇ. ಒಂದು ಹೆಜ್ಜೆ ಮುಂದೆ ಇಟ್ರೆ ಶೂಟ್ ಮಾಡಿ ಬಿಸಾಕ್ಬಿಡ್ತೀನಿ. ಔಟ್ ಔಟ್ ಔಟ್. ಶೂಟ್ ಮಾಡ್ತೀವಿ ಅಂತ ಹೆದರ್ಕೊಂಡಿವಿ ಅನ್ಕೊಂಡ. ತಮ್ಮಿಗೆ ಶೂಟ್ ಮಾಡೋ. ಸ್ಟೇಷನ್ಗೆ ಬೆಂಕಿ ಕೂಡಿ ಮಾಡೋ. ಬರೆಯಕ್ಕೆ ಪೇಪರ್ ಇರಬಾರ್ದು, ಕಂಪ್ಲೇಂಟ್ ತೊಗೊಳಕ್ ಪೊಲೀಸ್ ಇರಬಾರ್ದು. ಇದೇ ನಾವು, ಇದೇ ನಮ್ಮ ರೀತಿ, ಇದೇ ನಮ್ಮ ನೀತಿ. ನನ್ನ ಮಗಳಾದ್ರೂ ಸರಿನೇ, ಯಾರಾದ್ರೂ ಸರಿನೇ, ನನ್ನ ಮಾತು ಕೇಳದೆ ಇದ್ರೆ ಬದುಕೋದಿಕ್ ಸಾಧ್ಯನೇ ಇಲ್ಲ. ಅಂತ ಗಂಡು ಯಾವನಾದ್ರೂ ಈ ಭೂಮಿ ಮೇಲೆ ಹುಟ್ಟಿದಾನ? ಸಾಧ್ಯನೇ ಇಲ್ಲ. I'm here. Hey, Mahalakshmi, shoot me. Come on. Original ಆ ಡೂಪ್ಲಿಕೇಟಾ? ಏನು? ಒರಿಜಿನಲ್ ಇಲ್ಲ ಡೂಪ್ಲಿಕೇಟಾ? ನಮ್ಮವನಿಗೆ ಅನುಮಾನ ಬಂದ್ರೆ ಹೊಟ್ಟೆ ನೋವು ಶುರುವಾಗುತ್ತೆ. ಕ್ಲಿಯರ್ ಆಗೋವರೆಗೂ ನೋವು ಕಮ್ಮಿ ಆಗಲ್ಲ. ಅಯ್ಯೋ ಕಚ್ಚಡಗಳ, ನಿಮ್ಗೆ ಹೇಳೋರು ಕೇಳೋರು ಯಾರು ಇಲ್ವೇನ್ರು? ಯಾಕಮ್ಮ ಹಾಕಿಸ್ಕೊತೀಯಾ? ನೋಡಮ್ಮ, ಈ ರಿಂಗ್ ಇದೆ, ಇದು ಗೋಲ್ಡಾ ರೋಡ್ ಗೋಲ್ಡ್ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ನೀವ್ ಹೇಳಿದ್ರೆ ತಾನೇ ನಮ್ಗೆ ಗೊತ್ತಾಗೋದು. ಯಾವುದೇ ಇರ್ಲಿ, ಹೇಗೆ ಇರ್ಲಿ, ಅನುಮಾನ ಬಂದ್ರೆ ಬಗೆಹರಿಸ್ಕೊಳ್ಳೋದು ಒಳ್ಳೇದು. ನಿಮಗ್ ಕಷ್ಟ ಆಗೋದಾದ್ರೆ ನಾವೇ ಟೆಸ್ಟ್ ಮಾಡಿ ತಿಳ್ಕೊತೀವಿ. ನಮಸ್ಕಾರ ಸರ್. ಯಾವುದೇ ಇರ್ಲಿ, ಹೇಗೆ ಇರ್ಲಿ, ಅನುಮಾನ ಬಂದ್ರೆ ಬಗೆಹರಿಸ್ಕೊಡೋದು ಒಳ್ಳೇದು ಅಂತ ನೀವು ಹೇಳಿದ್ರಿ. ಈಗ ನಮ್ಮ ಸೋಮಣ್ಣವ್ರಿಗೂ ಅನುಮಾನ ಬಂದಿದೆ. ನಿಮ್ಮ ಕೈ ಬೆರಳು ಉಕ್ಕು ಅಂತ ಅವರು, ತುಕ್ಕು ಅಂತ ನಾನು, ಮೂಳೆ ಅಂತ ಅವರು, ಸ್ಟೀಲ್ ಅಂತ ನಾನು. ಟೆಸ್ಟ್ ಮಾಡಿ ತಿಳ್ಕೊಳ್ಳೋಣ.
ಸೋಮಣ್ಣ ನೀವೇ ಗೆದ್ರಿ. ಇದು ಸ್ಟೀಲ್ ಅಲ್ಲ, ಮೂಳೆನೆ. ನಿಮ್ಮ ತಾಯಿ ಎದೆ ಹಾಲು ಕುಡಿದು ಬೆಳೆದಿದ್ದೀರಲ್ಲ, ಯಾವತ್ತಾದ್ರೂ ಆಕೆಯನ್ನು ಕೇಳಿದ್ದೀರಾ ಅದು ಒರಿಜಿನಲ್ ಡೂಪ್ಲಿಕೇಟ್ ಅಂತ? ನಿಮ್ ಯೋಗ್ಯತೆಗೆ ಒಂದಷ್ಟು ಬೆಂಕಿ ಹಾಕ. ಇಲ್ಲ ಸರ್, ಇನ್ನು ಮುಂದೆ ಯಾವತ್ತಿಂತ ತಪ್ಪು ಕೆಲಸ ಮಾಡೋದಿಲ್ಲ. ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ. ದಯವಿಟ್ಟು ನಮ್ಗೆ ತಪ್ಪು ಮಾಡಲ್ಲ. ಕ್ಷಮಿಸ್ಬಿಡಿ ಮೇಡಮ್. ವಾಟ್ ಹ್ಯಾಪನ್? ಅದು ಏನಿಲ್ಲ ಬಿಡ್ರಿ. ಆ ರೌಡಿಗಳು ಏನ್ ಮಾಡಿದ್ರು? ಮಹಾಲಕ್ಷ್ಮಿ ಟಚ್ ಮಾಡಿದ್ರ? ಹಾಗೇನಿಲ್ರಿ, ಅವರು ಬಾಯಿಗೆ ಬಂದಾಗ ಮಾತಾಡಿದ್ರು. ಏನ್ ಮಾತಾಡಿದ್ರು? ಮಹಾಲಕ್ಷ್ಮಿ ಹತ್ರ ಒರಿಜಿನಲ್ ಡೂಪ್ಲಿಕೇಟ್ ಅಂತ ಅಸಭ್ಯವಾಗಿ ನಡ್ಕೊಂಡು, ಆಗ ಅವ್ರು ಬಂದು ಅವ್ರಿಗೆ ಸರಿಯಾಗಿ ಗೊತ್ತು ಬುದ್ಧಿ ಕಲ್ಸಿದ್ರು. ಇಷ್ಟು ಸಿಂಪಲ್ ಮ್ಯಾಟ್ರಿಗೆ ಕೈ ಕಾಲ್ ಮುರಿಯೋ ತರ ಹೊಡೆದ್ರ? ಆಸ್ ಇ ಗಾನ್ ಮ್ಯಾಡ್. ಅಲ್ಲ ಸ್ವಾಮಿ, ಇವ್ರನ್ನ 4 ಜನದ ಮಧ್ಯೆ ಒರಿಜಿನಲ್ ಡೂಪ್ಲಿಕೇಟ್ ಅಂತ. ಸೋ ವಾಟ್? ಏನಾಯ್ತು ಈಗ? ಒರಿಜಿನಲ್ ಆದ್ರೆ ಒರಿಜಿನಲ್ ಅಂತ ಹೇಳ್ತಾರೆ, ಡೂಪ್ಲಿಕೇಟ್ ಆದ್ರೆ ಡೂಪ್ಲಿಕೇಟ್ ಅಂತ ಹೇಳ್ತಾರೆ. ಒಂದು ಮಾತಲ್ಲಿ ಮುಗಿಯೋದನ್ನ ಹೀರೋ ತರ ಫೈಟ್ ಮಾಡಿ ಬಿಲ್ಡಪ್ ಕೊಡ್ಬೇಕಾ? ನಾವು ಅಂಗಡಿಗೆ ಹೋಗಿ ಪ್ಯಾಂಟು ಶೂನು ಏನಾದ್ರೂ ಪರ್ಚೇಸ್ ಮಾಡೋವಾಗ ಒರಿಜಿನಲ್ ಡೂಪ್ಲಿಕೇಟ್ ಅಂತ ಕೇಳಲ್ವಾ? ಅದೇ ರೀತಿ ಅವನು ಕೇಳಿದಾನೆ. ಅದರಲ್ಲಿ ತಪ್ಪೇನಿದೆ? ವಾಟ್ ದ ಹೆಲ್ ಇಸ್ ರಾಂಗ್ ಇನ್ ಇಟ್? ಕ್ಷಮಿಸ್ಬೇಕು. ತಾವ್ ಯಾವೂರಿಂದ ಬಂದಿದ್ದೀರಾ? ಎಲ್ಲಿಂದ ಬಂದಿದ್ದೀರಾ? ಐ ಆಮ್ ಫ್ರಮ್ ಫಾರಿನ್, ಯು ನೋ, ನ್ಯೂಯಾರ್ಕ್, US of A. Oh, no. Hey, look, mister, this is too much. ನೋಡಿದ್ರ, ಗಂಡಸರು ಕೇಳಿದ್ದಕ್ಕೆ ನೀವೇ BP ಜಾಸ್ತಿ ಮಾಡ್ಕೋತಾ ಇದ್ದೀರಾ. ಪಾಪ ಹೆಣ್ಣುಡುಗಿ ನಾಚಿಕೆ ಪಟ್ಕೊಳ್ದೆ ಹೇಗೆ ಹೇಳ್ತಾಳೆ ಸರ್? ನೀವು ಫಾರಿನ್ ಅಲ್ಲಿ ಹುಟ್ಟಿದ್ರೋ ಎಲ್ಲಿ ಹುಟ್ಟಿದ್ರೋ ನನಗೆ ಗೊತ್ತಿಲ್ಲ. ನಾನು ಈ ಮಣ್ಣಲ್ಲಿ ಹುಟ್ಟಿದ್ದೀನಿ. ಈ ಪವಿತ್ರವಾದ ಮಣ್ಣಿನಲ್ಲಿ ಹುಟ್ಟಿರೋ ಪ್ರತಿಯೊಬ್ಬರಿಗೂ ಒಂದು ಹೆಣ್ಣಿನ ವಿಷಯದಲ್ಲಿ ಹೇಗೆ ನಡ್ಕೋಬೇಕು, ಹೇಗಿರ್ಬೇಕು ಅನ್ನೋ ಚೆನ್ನಾಗಿ ಗೊತ್ತಿರತ್ತೆ. ಕೊಬ್ಬಿದ ಕೆಲವರು ಅದನ್ನ ಮರ್ತಿರ್ತಾರೆ. ಹಾಗೆ ಮರ್ತಿರೋರ್ಗೆ ಜ್ಞಾಪಿಸೋ ಕೆಲಸ ಮಾಡಿದ್ದೀನಿ. ಸಭ್ಯತೆ ಅನ್ನೋದು ಈ ಪವಿತ್ರವಾದ ಮಣ್ಣು ನಮಗೆ ಕಲಿಸ್ಕೊಟ್ಟಿರೋ ಪಾಠ. ಫಾರಿನ್ನಲ್ಲಿ ನೀವು ಬಟ್ಟೆ ಇಲ್ಲದೆ ತಿರುಗಾಡೋ ಕಲ್ಚರ್ ಇರ್ಬೋದು, ಆದ್ರೆ ಇಲ್ಲಿ ಅಂಗಡಿನಲ್ಲೂ ಹೆಣ್ಣು ಬೊಂಬೆಗೆ ಬಟ್ಟೆ ತೊಡಿಸಿ ಸಭ್ಯತೆ ತೋರಿಸೋ ಸಂಪ್ರದಾಯ ಇದೆ. ಪ್ರೀತಿಯಿಂದ ತನ್ನ ಮಗುಗೆ ಎದೆ ಹಾಲು ಕುಡಿಸೋದನ್ನ ಬಿಟ್ರೆ ತನ್ನ ಗಂಡ ಬಂದ್ರು ಕೂಡ ನಾಚಿಕೆಯಿಂದ ತನ್ನ ಸೆರಗನ್ನ ಮುಚ್ಕೋತಾಳೆ. ಅಂತಹ ಸಂಸ್ಕೃತಿ ಸಂಪ್ರದಾಯದಲ್ಲಿ ನಮ್ಮ ಹೆಣ್ಣು ಬೆಳ್ಕೊಂಬಂದಿದ್ದಾಳೆ. ಅಂತ ಹೆಣ್ಣಿನ ಜೊತೆ ಕೆಲವರು ಅಸಭ್ಯವಾಗಿ ವರ್ತಿಸಿದ್ದಾರೆ. ನೀವು ಮಾಡಿದ ತಪ್ಪು ಅಂತ ನಾನು ಅವ್ರಿಗೆ ಹೇಳಿದ್ದೀನಿ, ಬುದ್ಧಿ ಹೇಳಿದ್ದೀನಿ. ನಾನು ಮಾಡಿದ ತಪ್ಪು ಅಂತ ನಿಮ್ಗನ್ಸಿದ್ರೆ ದಯವಿಟ್ಟು ನನಗೆ ಕ್ಷಮಿಸಿ. ನನ್ನ ಥರನೇ ನೀವಿರ್ಬೇಕು ಅಂತ ನಾನು ಹೇಳ್ತಾ ಇಲ್ಲ. ನೀವು ಫಾರಿನ್ ಹೋದ್ಮೇಲೆ ಅಲ್ಲಿ ಯಾರಾದ್ರೂ ನಿಮ್ ಹೆಂಗಸರನ್ನ ಒರಿಜಿನಲ್ ಡೂಪ್ಲಿಕೇಟ್ ಅಂತ ಕೇಳಿದ್ರೆ ತಾವು ತಮ್ಮ ಹೆಂಗಸರ ಜೊತೆ ಧಾರಾಳವಾಗಿ ತೋರಿಸ್ಬೋದು, ಎಲ್ರೂ ನೋಡಿ ಸಂತೋಷ ಪಡ್ತಾರೆ. ಆದ್ರೆ ಇಲ್ಲಿ ಹಾಗಾಗೋದಕ್ಕೆ ನಮ್ಮಂಥವ್ರು ಬಿಡೋದು. ಬನ್ನಿ ಸೋಮ.
ಮೂಡ್ ಅಪ್ಸೆಟ್ ಮಾಡ್ಬಿಟ್ಟ. ಚಿಕ್ಕ ಚಿಕ್ಕ ವಿಷಯನೂ ದೊಡ್ಡದ್ ಮಾಡ್ತಾನೆ. ನೀನೇ ಹೇಳು ಮಹಾಲಕ್ಷ್ಮಿ, ಅವನು ಅಷ್ಟೊಂದು ಗಲಾಟೆ ಮಾಡೋ ನೆಸೆಸಿಟಿ ಇತ್ತ? ಸ್ಟುಪಿಡ್ ಫೆಲೋ. ಅಲ್ಲ, ಇವರಿನ್ನೂ ಓಬಿರಾಯನ್ ಕಾಲದಲ್ಲೇ ಬದುಕ್ತಿದ್ದಾರೆ. ಸೊಸೈಟಿ ಎಷ್ಟು ಮುಂದಕ್ಕೆ ಹೋಗ್ತಾ ಇದೆ, ಕಲ್ಚರು ಕಲರು ಎಷ್ಟು ಚೇಂಜ್ ಆಗ್ತಾ ಇದೆ, ಅರ್ಥನೇ ಮಾಡ್ಕೊಳ್ಳಲ್ಲ. ಪುವರ್ ಇಂಡಿಯನ್ಸ್. ಇಷ್ಟು ಸಣ್ಣ ಮಾತಿಗೆ ಜಗಳ ಮಾಡಿದ್ದಾನೆ. ಅಲ್ಲ, ಬಟ್ಟೆನೆ ಕಂಡು ಹಿಡಿದೇ ಇದ್ದಿದ್ರೆ ಏನ್ ಮಾಡ್ತಿದ್ವಿ? ಬೆತ್ತಲನೆ ತಿರುಗ್ತಾ ಇರ್ಲಿಲ್ವಾ? ಐ ಹೇಟ್ ದಿಸ್ ಬ್ಲಡಿ ಇಂಡಿಯನ್ಸ್. ಅಪ್ಪ, ನೀನು ಹೊರಟ್ಬಿಡು ಅಮೆರಿಕಕ್ಕೆ. ಆಲ್ರೆಡಿ ಎಂಗೇಜ್ಮೆಂಟ್ ಯಾವ ಇಡೋಣ ಅಂತೀರಾ? ನಮ್ಮ ಮಹಾಲಕ್ಷ್ಮಿ ಜಾತಕ, ಪ್ರಕಾಶ್ ಜಾತಕ ನೋಡಿ ಯಾವ ಮುಹೂರ್ತ ಚೆನ್ನಾಗಿದೆಯೋ ಆ ದಿನ ಫಿಕ್ಸ್ ಮಾಡಿ. ಏನಂತೀರಾ ಬೀಗ್ರೆ? ನನಗಿದ್ರಲ್ಲೆಲ್ಲ ನಂಬಿಕೆ ಇಲ್ಲ. ನೀವು ಡೈರೆಕ್ಟ್ ಆಗಿ ಮದುವೆ ಮಾಡಿದ್ರು ನಮ್ಮ ಅಭ್ಯಂತರ ಏನೂ ಇಲ್ಲ. ಪುರೋಹಿತ್ರೆ, ಸರಿಯಾಗಿ ನೋಡಿ, ಗ್ರಹಗಳ ಜೊತೆ ಆಟ ಆಡಬಾರ್ದು. ಎಲ್ಲಿ ಇವ್ರು ಬರ್ಲೇ ಇಲ್ವಲ್ಲ? ಓಹೋ, ಬನ್ನಿ ಬನ್ನಿ, ನಿಮ್ ಎಂಗೇಜ್ಮೆಂಟ್ ಗೆ ಒಳ್ಳೆ ದಿನ ಯಾವ್ದು ಅಂತ ನೋಡ್ತಾ ಇದ್ದೀವಿ. ಕೂತ್ಕೊಳ್ಳಿ. ನಾನು ಮಹಾಲಕ್ಷ್ಮಿ ಮೀಟ್ ಮಾಡಿದ್ದೆ ಒಳ್ಳೆ ಮುಹೂರ್ತ ಅಂಕಲ್. ಜಾತಕ ಸರಿ ಹೋಗ್ತಿದ್ರು ಪರವಾಗಿಲ್ಲ, ಯಾವಾಗಾದ್ರೂ ಫಿಕ್ಸ್ ಮಾಡಿ. ಏನಮ್ಮ ಹಾಗೆ ಹೋಗ್ತಾ ಇದೀಯಾ? ಮುಹೂರ್ತ ನೋಡ್ತಾ ಇರೋದು ನಿನ್ ಮದ್ವೆಗೆ. ನೀವು ತಾತ ನೋಡ್ತಿದ್ದೀರಲ್ಲ. ಗುಡ್. ಅದು ಈ ಕಾಲದಲ್ಲಿ ಮದುವೆ ಮ್ಯಾಟರ್ನ ಹಿರಿಯ ನಿರ್ಧಾರಕ್ಕೆ ಬಿಡೋದಂದ್ರೆ ರಿಯಲಿ ಗ್ರೇಟ್ ಅಲ್ವೇನೆ? ಹೌದ್ರಿ. ಮಹಾಲಕ್ಷ್ಮಿ, ಅವ್ರು ನೋಡಿದ್ರೆ ನಿನ್ಗೇನನ್ಸುತ್ತೆ? ನಿಮ್ಗೇನನ್ಸುತ್ತೆ? ಗಂಡಸು ಅಂದ್ರೆ ಇವರೇ ಅನ್ನೋಷ್ಟು ಪವರ್ಫುಲ್ ಆಗಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ದೊಡ್ಡ ಸಂಸ್ಕಾರ ಇರುವಂತವ್ರು. ಇವರಿಗೂ ನಿನ್ ಗಂಡ ಆಗೋರ್ಗೂ ಬಂಗಾರಕ್ಕೂ ಕಾಗೆ ಬಂಗಾರಕ್ಕೂ ಇರೋಷ್ಟು ವ್ಯತ್ಯಾಸ ಇದೆ ನೋಡಿ. ಆ ಮನುಷ್ಯನಲ್ಲಿರೋ ಫಿಯರ್ಲೆಸ್, ಆ ಕಣ್ಣಲ್ಲಿರೋ ರೆಕ್ಲೆಸ್, ಆ ವಾಕಿಂಗ್ ನಲ್ಲಿರೋ ಕೇರ್ಲೆಸ್, ಟೋಟಲಿ ಬಾಡಿನೇ ಮಾರ್ವಲೆಸ್. ಆಹಾ, ಯಾವ ತಾಯಿ ಹೆತ್ತು ಮಗನು. ಈ ಅಮ್ಮಂಗೆ ಜಾತ್ರೆಯಿಂದ ತರೋ ಅಂಥದ್ದು ಏನಿದೆಯೋ? ದೇವ್ರ ಪ್ರಸಾದ, ದೇವ್ರ ಕುಂಕುಮ ಇಟ್ಕೊಮ್ಮ. ಏನೋ ಇದು ಚಿಕ್ಕ ಹುಡುಗನ್ ಥರ. ನಾನು ಇಟ್ಕೋಬಾರ್ದು ಅಂತ ಪ್ರತಿ ವರ್ಷ ಹೇಳ್ತಾನೆ ಇದ್ದೀನಿ, ನೀನು ತರ್ತಾನೆ ಇದೀಯಾ. ಯಾಕೆ ಇಟ್ಕೋಬಾರ್ದು ಹೇಳಿಮ್ಮ? ಹೆಣ್ಣಿಗೆ ಕುಂಕುಮ ಗಂಡನ್ ಜೊತೆ ಬಂದಿದ್ದಲ್ಲ, ಅದು ಆಕೆ ಜನ್ಮಸಿದ್ಧ ಹಕ್ಕು. ದೇವ್ರ ಕುಂಕುಮ ಇಟ್ಕೊಳ್ಳೋಕೆ ಹೆಂಗಸು ಗಂಡಸು ಮುತ್ತೈದೆ ವಿಧವೆ ಇದ್ಯಾವುದು ಲೆಕ್ಕಕ್ಕೆ ಬರೋದಿಲ್ಲಮ್ಮ. ಗಂಡನ್ನ ಕಳ್ಕೊಂಡಿರೋ ಹೆಣ್ಣು ದೇವಸ್ಥಾನಕ್ಕೆ ಹೋಗಲ್ವಾ? ದೇವ್ರ ಪೂಜೆ ಮಾಡಲ್ವಾ? ಆರತಿ ಮಾಡಲ್ವಾ? ದೇವ್ರ ಪೂಜೆಗೆ ಅಡ್ಡ ಬರ್ದಿರೋ ಗಂಡ ದೇವ್ರ ಕುಂಕುಮ ಇಟ್ಕೊಳಕ್ ಹೇಗೆ ಅಡ್ಡ ಬರ್ತಾನೆ? ದೇವ್ರು ತಾನು ಯಾವಾಗ್ಲೂ ಇಲ್ಲಿ ಇರಕ್ಕಾಗಲ್ಲ ಅಂತಾನೆ ಹೆಣ್ಣನ್ನು ಸೃಷ್ಟಿ ಮಾಡಿದ್ದಾನೆ. ಯಾಕೆಂದ್ರೆ ಅವನಲ್ಲಿರೋ ಒಳ್ಳೆಯ ಗುಣಗಳಲ್ಲಿ ಅರ್ಧ ಹೆಣ್ಣಲ್ಲಿರುತ್ತಂತೆ. ಮಮತೆ, ಸಹನೆ, ತ್ಯಾಗ, ತಾಳ್ಮೆ ಎಲ್ಲ. ಅಂತ ಹೆಣ್ಣು ತಾಯಿಯಾಗಿದ್ರೆ ಆಕೆನೇ ದೇವ್ರು. ಆಕೆ ಇರೋ ಜಾಗನೇ ದೇವಸ್ಥಾನ. ಅದೇ ನೀವು. ಮಹಾಲಕ್ಷ್ಮಿ, ಯಾವ ಕಾರ್ ಗೊತ್ತಾ? ಬೆನ್ಸ್ ಕಾರ್. ಎಸ್, ಫಾರಿನ್ ಬ್ಯಾನ್ಸ್. ಇದ್ರ ಬೆಲೆ ಗೊತ್ತಾ? 50 lakhs. shit.
ಲಕ್ಷ ಫಾರಿನ್ ಬೆನ್ಸ್ ಅಂದ್ರಿ? ಬೆನ್ಸ್ ಫಾರಿನ್ ರೋಡ್ ಇಂಡಿಯಾದಲ್ವಾ? ಈ ಗಾಳಿ ಪೆಟ್ರೋಲು ಇಂಡಿಯಾದಲ್ವಾ? ಪೊಲ್ಯೂಷನ್ ಆಗಿರುತ್ತೆ, ಎಂಜಿನ್ ಹಾಳಾಗಿರುತ್ತೆ. ಏನ್ ಮಾಡೋದು? ದಟ್ಸ್ ವೈ ಐ ಹೇಟ್ ಇಂಡಿಯಾ. Stop, please. Stop. Stop. Left, please. Left. Left. Left, please. Stupid fellow. Helping nature ಇಲ್ಲ ನೋಡು. ಇಲ್ಲಿ ಯಾರು ಲಿಫ್ಟ್ ಕೊಡೋಲ್ಲ. ಯಾಕೆ? ಅವ್ರಿಗೆ ನಾವ್ ಯಾರು ಅಂತ ಗೊತ್ತಿಲ್ವಲ್ಲ. ಅದು ಅಲ್ಲದೆ ಈ ರೋಡಲ್ಲಿ ಕಂಡ್ರ ಕಾಟ ತುಂಬಾ ಜಾಸ್ತಿ. Bad people. ಈ ಸಲ ಇವನು ನಿಲ್ಸದೆ ಹೋದ್ರೆ ಮಾಡ್ತೀನಿ. Left. Left, please. ನಮಸ್ಕಾರ ಸರ್. ಸರ್ ಅದು ಏನ್ ಸರ್ ನೀವಿಲ್ಲಿ? ಏನಾಯ್ತು? ಮೈ ಕಾರ್ ಕೆಟ್ಟ ಹೋಗಿದೆ, ಸ್ವಲ್ಪ ಲಿಫ್ಟ್ ಬೇಕು, ಕೊಡ್ತೀರಾ? ಕೊಡ್ತೀರಾನ? ಬನ್ನಿ ಸರ್, ಧಾರಾಳವಾಗಿ. ಥ್ಯಾಂಕ್ ಯು. ಮಹಾಲಕ್ಷ್ಮಿ, ಸಿಟ್ ಡೌನ್. ನೀವು ಬರಲ್ವಾ? ನಾನು ಇಲ್ಲಿಗೆ. ಮತ್ತೆ ಲಿಫ್ಟ್ ಕೇಳಿದ್ರಿ? ಲಿಫ್ಟ್ ಕೇಳಿದ್ದು ನನಗಲ್ಲ, ಮಹಾಲಕ್ಷ್ಮಿಗೆ. ಸರ್ ನೀವು? ಮೈ ಕಾರ್. ಇಂಡಿಯಾದಲ್ಲಿ ಮನೆ ಒಳಗಡೆ ನಿಲ್ಸಿರೋ ಕಾರ್ಗೆ ಸೇಫ್ಟಿ ಇಲ್ಲ ಅಂದ್ರೆ ಇಷ್ಟು ಕಾಸ್ಟ್ಲಿ ಕಾರ್ ರಸ್ತೆಯಲ್ಲಿ ಬಿಟ್ರೆ ಹೇಗೆ ಸರ್? ಕಂಪ್ನಿಯವರು ಗುರ್ತು ಹಿಡಿಬಾರ್ದು, ಹಾಗೆ ಚೇಂಜ್ ಮಾಡಿ ಗುಜ್ರಿಗೆ ಹಾಕ್ಬಿಡ್ತಾರೆ ಅಷ್ಟೇ. ಸರ್, ಯು ಕ್ಯಾರಿ ಆನ್. ಮಹಾಲಕ್ಷ್ಮಿ, ಐ ಸಿ ಯು ಲೇಟರ್. ಓಕೆ, ಬಾಯ್. ಯಾಕೆ ನಗ್ತಾ ಇದ್ದೀರಾ? ಅವ್ರು ನೆನೆಸ್ಕೊಂಡು ನಗ್ತಾ ಇದ್ದೀನಿ. ಜಗತ್ತಲ್ಲಿ ಇಂತಹ ಜನಗಳು ಇರ್ತಾರ ಅಂತ. ಅಲ್ಲ ಮೇಡಮ್, ಒಂದ್ ಕಾರ್ ಕೊಡೋ ಬೆಲೆನೂ ಒಂದ್ ಹೆಣ್ಣು ಕೊಡ್ಲಿಲ್ವಲ್ಲ. ಈಗಿನ ಕಾಲದಲ್ಲಿ ಪರಿಚಯ ಇಲ್ಲ ಅಂತಂದ್ರೆ ಪಕ್ಕದ ಮನೆಗೂ ನಾವು ಹೆಣ್ಮಕ್ಳನ್ನ ಕಳ್ಸಲ್ಲ. ಅಂತಾದ್ರಲ್ಲಿ ನಾನು ಯಾರು ಏನು ಅಂತ ಗೊತ್ತಿಲ್ಲದೆ ಅವ್ರು ನಿಮ್ಮನ್ನ ನನ್ನ ಜೊತೆ ಕಳಿಸ್ಬಿಟ್ಟು ಅವ್ರ ಕಾರ್ಗೋಸ್ಕರ ಅಲ್ಲೇ ಇದಾರಲ್ಲ. ಕಾರ್ ಹೋದ್ರೆ ಕೊಂಡ್ಕೋಬಹುದು, ದುಡ್ಡು ಹೋದ್ರೆ ಸಂಪಾದನೆ ಮಾಡ್ಬೋದು. ಆದ್ರೆ ಒಂದು ಹೆಣ್ಣಿನ ಮಾನ ಪ್ರಾಣಕ್ಕೆ ಏನಾದ್ರೂ ಆದ್ರೆ ಆಕೆ ಗತಿ ಏನಾಗುತ್ತೆ ಅಂತ ಯೋಚನೆ ಮಾಡೋದು ಬೇಡ? ಅವ್ರು ಯಾಕೆ ಯೋಚನೆ ಮಾಡ್ತಾರೆ? ಯೋಚನೆ ಮಾಡ್ಬೇಕಾಗಿರೋದು ನಾವು. ಜ್ಞಾಪಕ ಇದೆಯಾ? ಎಕ್ಸಿಬಿಷನ್ ಅಲ್ಲಿ ಗಲಾಟೆ ಮಾಡಿದ್ದಲ್ಲ, ಅವ್ರು ನಿಂತಿದ್ದಾರೆ. ಸಿಕ್ಕಾಕೊಂಡ್ಬಿಟ್ವು, ತೊಂದರೆಗೆ ಸಿಕ್ಕಾಕೊಂಡ್ಬಿಟ್ವು. ಒರಿಜಿನಲ್ ಡೂಪ್ಲಿಕೇಟ್ ಅಂತ ಅವಳನ್ನು ಕೇಳಿದ್ರೆ ನಿನಗೇನೋ ಸಂಬಂಧ? ಒರಿಜಿನಲ್ ಡೂಪ್ಲಿಕೇಟ್ ಅಂತ ನಿನ್ ಮುಂದೆ ಈಗ ಟೆಸ್ಟ್ ಮಾಡ್ತೀವಿ. ನೋಡಿ, ಅವ್ರು ಬರ್ತಾ ಇದ್ದಾರೆ. ನಿಜವಾಗಿ ಬರುತ್ತಾ? ಸ್ವಲ್ಪ ಬರುತ್ತೆ. ಯಾಕೆ? ಎಲ್ಲೂ ಕಾಣ್ತಾ ಇಲ್ಲ. ತಪ್ಸ್ಕೊಂಡ್ಬಿಟ್ರು, ನಡೀರೋ.
ಮೇಡಮ್ ನಿಮ್ಗೇನಾಗಿಲ್ಲ ತಾನೆ? ಯಾಕೆ ನಗ್ತಾ ಇದ್ದೀರಾ? ನಿಮ್ಮನ್ನ ನೋಡಿ ಅಲ್ಲ, ನಿಮ್ ಬಿಲ್ಡಪ್ ನೋಡಿ ನೀವ್ ರೌಡಿಗಳಿಗೆ ಒಂದ್ ಗತಿ ಕಾಣಿಸ್ತೀರಾ ಅನ್ಕೊಂಡಿದ್ದೆ. ಆದ್ರೆ ನೀವ್ ಮಾಡಿದ್ದೇನು, ತಪ್ಪಿಸ್ಕೊಂಡ್ ಬಂದಿದ್ದೇನು, ನಾವಿಲ್ಲಿ ಬಿದ್ದಿದ್ದೇನು. ಮೇಡಮ್ ನಾನ್ ಏನೇ ಮಾಡಿದ್ರು ಅದು ನಿಮಗೋಸ್ಕರ, ನಿಮ್ಮನ್ನ ಕಾಪಾಡಕ್ಕೋಸ್ಕರ. ಅವ್ರು ಅಷ್ಟು ಜನ ಇದ್ರು, ನಾನು ಇದ್ದಿದ್ದು ಒಬ್ಬ. ಹಬ್ಬಬ್ಬ ಅಂದ್ರೆ ಹೊಡೆದಾಟ ಆಗಿರೋದು. ನಾನು 4 ಜನ ಹೊಡಿತಾ ಇದ್ದೆ, ಇಲ್ಲಾಂದ್ರೆ ಅವ್ರು ನನ್ನ ಹೊಡೆದಾಕಿರೋರು. ಆದ್ರೆ ಯಾವ ನಂಬಿಕೆ ಮೇಲೆ ಒಬ್ಬ ವ್ಯಕ್ತಿ ನಿಮ್ಮನ್ನ ನನ್ನ ಜೊತೆ ಕಳಿಸಿದ್ರು ಅದನ್ನ ನಾನು ಉಳಿಸ್ಕೊಳಕ್ ಆಗ್ತಿರ್ಲಿಲ್ಲ. ಪ್ರತಿಯೊಬ್ಬರಿಗೂ ದೇಹ ಬಲದ ಜೊತೆ ಬುದ್ಧಿ ಬಲ ಅನ್ನೋದಿರುತ್ತೆ. ಇಂಥ ಸಮಯದಲ್ಲಿ ಶಕ್ತಿ ಉಪಯೋಗಿಸೋದ್ರ ಬದಲು ಯುಕ್ತಿ ಉಪಯೋಗಿಸ್ಬೇಕಾಗುತ್ತೆ. ನಾನ್ ಮಾಡಿದ್ದು ಅದೇ. ಅಕಸ್ಮಾತ್ ಆ ಗಲಾಟೆಯಲ್ಲಿ ಯಾರಾದ್ರೂ ಒಬ್ಬ ನಿಮ್ಮ ಮೈಯನ್ನು ಮುಟ್ಟಿದ್ರು ಕೂಡ ನಾ ಬದುಕಿದ್ದು ಏನ್ ಪ್ರಯೋಜನ ಆಗ್ತಿತ್ತು ಮೇಡಮ್? ನಿಮ್ಮನ್ನು ಕಾಪಾಡೋಕ್ಕೋಸ್ಕರ, ನನ್ನ ಮೇಲಿಟ್ಟಿರೋ ನಂಬಿಕೆಯನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಈ ದಾರಿ ಬಿಟ್ಟು ನನ್ಗೇನು ತೋರ್ತಿಲ್ಲ. ಅದಕ್ಕೆ ಹೀಗೆ ಮಾಡಿದೆ. ಏನ್ ಪ್ರಕಾಶ್ ನೀವೇ ಹೀಗೆ ಮಾಡಿದ್ರೆ ಹೇಗೆ? ಅಂಕಲ್ 2 ಅವರ್ಸ್ ಕೆಳಗೆ ಕಳಿಸಿದ್ದೀನಿ. ಬರ್ಲಿಲ್ಲ ಅಂದ್ರೆ? ಕಳಿಸಿದ್ದೀನಿ ಅಂದ್ರೆ ಅವ್ರನ್ನ ಕರ್ಕೊಂಡೋಗಿ ನೀವೇ ತಾನೆ? ಇಲ್ಲ ಅಂಕಲ್, ಕಾರ್ ಕೆಟ್ಟೋಯ್ತು. ಆ ರಾಸ್ಕಲ್ ನ ಲಿಫ್ಟ್ ಕೇಳಿ ಡ್ರಾಪ್ ಮಾಡು ಅಂತ ಹೇಳಿ ಕಳಿಸಿದ್ದೀನಿ. ಯಾರವನು? ನಿನ್ ಫ್ರೆಂಡ್ ಏನೋ? ನೋ ಡ್ಯಾಡ್, ಅವನ್ನ ಜಸ್ಟ್ ಒಂದ್ಸಲ ನೋಡಿದ್ದೀನಿ. ಅವನ ಹೆಸರೇನು ಅಂತ ಗೊತ್ತಿಲ್ಲ. ಅಷ್ಟು ಗೊತ್ತಿಲ್ಲದೆ ಅವನ ಜೊತೆ ಹೇಗೋ ಕಳಿಸ್ದೆ? ಡ್ಯಾಡ್, ಗೊತ್ತಿಲ್ದಿರೋರ್ಗೆ ಎಷ್ಟೋ ಸಲ ನಾವು ಡ್ರಾಪ್ ಕೊಟ್ಟಿಲ್ವಾ? ಇದು ಹಾಗೆ ಅನ್ಕೊಂಡೆ. ಅಂಕಲ್, ಆ ರಾಸ್ಕಲ್ ಬಿಡಲ್ಲ. ಬಿಡೋಣ ಅದಕ್ಕೆ ಅವ್ನು ಯಾರು ಹೇಳಿದ್ರೆ ನಮ್ಗೆ ಗೊತ್ತಾಗಬೇಕಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಡೋಣ? ಬೇಡಪ್ಪ ಪ್ರಕಾಶ್, ನಾವು ಹುಡ್ಕೋಣ. ಕಮಾನ್ ಲೆಟ್ಸ್ ಗೋ. ಎಸ್ ಅಂಕಲ್. ನಿಮ್ ಹೆಸರೇನು? ಸಿಂಹ, ರಾಜ ನರಸಿಂಹ. ಏನ್ ಮಾಡ್ತಾ ಇದ್ದೀರಾ? 4 ಜನರ ಮುಂದೆ ಕೈ ಚಾಚದೆ 4 ಜನ ಮನೆಗೆ ಬಂದ್ರೆ ಕೈ ತುಂಬಾ ಕೊಡುವಷ್ಟು ದೇವರು ಕೊಟ್ಟಿದ್ದಾನೆ. ಸ್ವಲ್ಪ ಜಮೀನಿದೆ, ರೈಸ್ ಮಿಲ್ ಇದೆ. ನಿಧಾನಕ್ಕೆ ಬನ್ನಿ. ಎಲ್ರಿ ಪ್ರಕಾಶ್, ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ? ಎಲ್ಲಿ ಮಾಯ ಆಗ್ಬಿಟ್ರಿ ಇವರು? ನಾಳೆ ನಿಮ್ ಮದುವೆ ಆಗೋ ಹುಡುಗಿ ಅವಳು. ನೀನು ಯು ಶುಡ್ ಹ್ಯಾವ್ ಬೀನ್ ಎಕ್ಸ್ಟ್ರೀಮ್ಲಿ ಕೇರ್ಫುಲ್. ಆ ಕಡೆ ನೋಡೋಣ. ಓಹೋ, ಹತ್ತೋದ್ ಕಷ್ಟ ಆಗುತ್ತೆ. ಮೇಡಮ್ ಒಂದ್ ಕೆಲಸ ಮಾಡಿ, ನಿಮ್ ಕಾಲ್ನ ನನ್ನ ಹೆಗಲ್ ಮೇಲೆ ಹತ್ತಿ. ಅಯ್ಯೋ ಬೇಡ ರೀ, ನಿಮ್ಮೇಲ ತಪ್ಪಾಗುತ್ತೆ. ಏನು ಪರವಾಗಿಲ್ಲ ಮೇಡಮ್, ಸಮಯ ಸಂದರ್ಭ ಈಗ ಇರ್ಬೇಕಾದ್ರೆ ಅದಕ್ಕೆ ದೋಷ ಇಲ್ಲ. ಬನ್ನಿ, ಸುಮ್ನೆ ಇಡಿ, ಬನ್ನಿ ಬನ್ನಿ. ಇಲ್ಲ ರೀ, ನನಗ್ ಕಷ್ಟ ಆಗುತ್ತೆ, ಬೇಡ. ಮೇಡಮ್, ನಮ್ಮಂತ ಕೆಲ್ಸಕ್ ಬಾರ್ದೇವ್ರು, ಅನ್ನಕ್ಕೆ ದಂಡವ ಬದುಕ್ತಾರೋ ಬೇಕಾದಷ್ಟು ಜನರ ಭಾರನೆಲ್ಲ ಈ ಭೂಮಿ ಹೊರ್ತಾ ಇಲ್ವಾ? ಈ ಭೂಮಿನ ತಾಯಿ ಅಂತ ಕರಿತೀವಿ. ಈ ಮಹಾತಾಯಿ ಹೆಣ್ಣಾದ್ರೆ ಅದ್ರ ಪ್ರತಿರೂಪ ನೀವು. ವ್ಯವಹಾರ ದೃಷ್ಟಿಯಿಂದ ವಿಧಿ ಇಲ್ಲದೆ ನಾವು ಆಕೆ ತುಡಿತಾ ಇರ್ತೀವಿ, ಆಕೆ ಮೇಲೆ ಓಡಾಡ್ತಾ ಇರ್ತೀವಿ. ಅಂತ ತಾಯಿಗೆ ಋಣ ತೀರಿಸುವಂತ, ಕೃತಜ್ಞತೆ ಹೇಳುವಂತ ಅವಕಾಶ ನಿಮ್ ಮೂಲಕ ನನಗೆ ಸಿಗ್ತಾ ಇದೆ. ನಾನು ಅದಕ್ಕೆ ಸಂತೋಷ ಪಡ್ತೀನಿ. ನೀವು ಸಂಕೋಚ ಪಡದೆ ಕಾಲಿಡಿ ಮೇಡಮ್. ಹುಷಾರಾಗಿ ಬನ್ನಿ, ನೋಡ್ಕೊಂಡು. ಮಹಾಲಕ್ಷ್ಮಿ, ಡ್ಯಾಡಿ, ಮಹಾಲಕ್ಷ್ಮಿ ಹೇಗಿದೆಯಮ್ಮ? ಏನು ಆಗಿಲ್ಲ ತಾನೆ? ಇವತ್ತು ನನ್ನ ಮಾನ ಪ್ರಾಣ 2 ಇವರಿಂದ ಉಳಿತು. ಅವತ್ತು ಎಕ್ಸಿಬಿಷನ್ ನನ್ನ ಜೊತೆ ಗಲಾಟೆ ಮಾಡಿದ್ರು ಅಂತ ಹೇಳಿದ್ನಲ್ಲ ಡ್ಯಾಡಿ, ಇವತ್ತು ಕೂಡ ಅಟ್ಯಾಕ್ ಮಾಡಿದ್ರು. ಏನು ಆಗಿರೋಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಸರ್. ಪ್ಲೀಸ್, ಸಂತೋಷವಾಗಿ ಕೊಡ್ತಾ ಇದ್ದೀನಿ. ನನ್ನ ಮಗಳು ಪ್ರಾಣ ಕಾಪಾಡಿದಿರ, ದಯವಿಟ್ಟು ಬೇಡ ಅನ್ಬೇಡಿ, ತಗೊಳ್ಳಿ ಪ್ಲೀಸ್ ಸರ್. ಈ ದೊಡ್ಡ ಮನುಷ್ಯ ಹತ್ರ ಇದೊಂದು ಸಮಸ್ಯೆ ಇದೆ ನೋಡಿ. ಎಲ್ಲಾನು ಹಣದಲ್ಲೇ ಅಳೆದು ಬಿಡ್ತಾರೆ. ವ್ಯವಹಾರ ಅನ್ನೋದು ಎಲ್ಲಾ ಸಂದರ್ಭದಲ್ಲೂ ಉಪಯೋಗ ಬರೋದಿಲ್ಲ. ವ್ಯವಹಾರದ ಜೊತೆ ವಿಶ್ವಾಸ ಅನ್ನೋದು ಒಂದಿರುತ್ತೆ. ನಿಮ್ ಮಗಳ ಪ್ರಾಣ ಕಾಪಾಡದೆ ಅಂತ ಹಣ ಕೊಡ್ತೀರಾ? ಕೊಡೋಕ್ ಬಂದ್ರೆ
ನಿಮ್ ಮಗಳ ಪ್ರಾಣದ ಬೆಲೆ ಇಷ್ಟೇನಾ ಅಂತ ನಾನು ನಿಮ್ಮನ್ನ ಕೇಳಬೇಕಾಗುತ್ತೆ. ಈ ಹಣ ಕೊಟ್ಟು ನನ್ನ ಕೊಂಡ್ಕೋಬೇಕು ಅಂತ ನೀವ್ ಅನ್ಕೊಂಡಿದ್ರೆ ಒಂದು ಮಾತು ಜ್ಞಾಪಕ ಇಟ್ಕೊಳ್ಳಿ. ಹಿಮಾಲಯ ಪರ್ವತ, ಹಿಂದೂ ಮಹಾಸಾಗರ, ರಾಜ ನರಸಿಂಹ ನೋಡೋದಕ್ ಚೆನ್ನ, ಯಾರಿಂದಾನು ಕೊಂಡ್ಕೊಳಕ್ ಸಾಧ್ಯ ಇಲ್ಲ. ಅವನು ತಪ್ಪಿಸ್ಕೊಂಡ್ಬಿಟ್ಟ ಕಣಯ್ಯ. ಅವನ ಅದೃಷ್ಟ ಚೆನ್ನಾಗಿತ್ತು. ಒಂದು ವೇಳೆ ಅವನು ಸಿಕ್ಕಾಕೊಂಡಿದ್ರೆ ಅವನಿಗೊಂದು ಗತಿ ಕಾಣಿಸಿ ಆ ಹಣ್ಣಿನ ರುಚಿ ನೋಡ್ಬೋದಾಗಿತ್ತು. ನಮಸ್ಕಾರ ಸರ್. ನೆನೆದವರ ಮನದಲ್ಲಿ ನನ್ನ ಬಗ್ಗೆನೇ ಮಾತಾಡ್ತಾ ಇದ್ರಲ್ಲ, ನಿಮಗೆ ನಿರಾಸೆ ಮಾಡಬಾರ್ದು ಅಂತಾನೆ ಬಂದಿದ್ದೀನಿ. ಸೇರ್ಬೇಕಾಗಿರೋ ವಸ್ತುನ ಸರಿಯಾದ ಜಾಗದಲ್ಲಿ ಸೇರಿಸಿ ಕೊಡ್ಬೇಕಾಗಿರೋಗೆ ಕೊಡೋಕ್ ಬರ್ತಿದ್ದೀನಿ. ಹಾಗೆ ಒಬ್ಬೊಬ್ರೇನಾ ಒಟ್ಟಿಗೆನಾ? ಯಾರಾದ್ರೂ ಒಬ್ರು ನಿಮ್ ಮೈ ಮುಟ್ಟಿದ್ರು ಕೂಡ ನಾ ಬದುಕಿದ್ದು ಏನ್ ಪ್ರಯೋಜನ ಆಗ್ತಿತ್ತು? ಒರಿಜಿನಲ್ ಅಂದ್ರೆ ಒರಿಜಿನಲ್ ಹೇಳ್ತಾರೆ, ಡೂಪ್ಲಿಕೇಟ್ ಅಂದ್ರೆ ಡೂಪ್ಲಿಕೇಟ್ ಹೇಳ್ತಾರೆ. ಯಜಮಾನ್ರೆ, ಏನೋ ಏನಾಯ್ತು? ಇವಳು ನಾಗಣ್ಣನ ಹೆಂಡತಿ. ಮಕ್ಕಳ ಸಮೇತ ಬಾವಿ ಬಿದ್ದು ಆತ್ಮಹತ್ಯೆ ಮಾಡ್ಕೋಗಿದ್ಲು. ನಮ್ಮವರೆಲ್ಲ ಸೇರಿ ಕಾಪಾಡಿದ್ರು. ಯಾಕಮ್ಮ ಸಾಯುವಂತದ್ದೇನಾಗಿದೆ ನಿಂಗೆ? ಅಂತದೇನ್ ತಪ್ಪು ಮಾಡಿದ್ಯಾ? ನಾನೇನ್ ತಪ್ಪು ಮಾಡಿಲ್ಲ ಸ್ವಾಮಿ. ನಮ್ಮ ಮನೆಯವರೇ ನನ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ನನ್ ಮಕ್ಕಳನ್ನ ಸರಿಯಾಗಿ ನೋಡ್ಕೋತಾ ಇಲ್ಲ. ಇತ್ತೀಚೆಗೆ ಮನೆಗೂ ಬರ್ತಾ ಇಲ್ಲ. ಏನಾದ್ರೂ ಕೇಳಕ್ ಹೋದ್ರೆ ಹೊಡಿತಾರೆ ಸ್ವಾಮಿ. ಯಾವಳನ್ನ ಇಟ್ಕೊಂಡಿದ್ದಾರೆ ಸ್ವಾಮಿ. ಅವಳ ಬಲೆಗ್ ಬಿದ್ದು ಮನೆಗ್ ಬರೋದನ್ನೇ ಮರ್ತ್ಬಿಟ್ಟಿದ್ದಾರೆ. ಈಗ ಎಲ್ಲಿದ್ದಾನವನು? ಹೇಳೋ, ಮಾತಾಡೋ. ನನ್ನ ಹೆಂಡತಿ ಮಕ್ಕಳ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನಾನು ಯಾವ ತಪ್ಪು ಮಾಡಿಲ್ಲ. ತಿನ್ನಕ್ ನನಗೆ ತೌಡು ಗತಿ ಇಲ್ಲ. ಅಂದಿ ಸಾಕೋಕ್ ಹೋಗ್ತೀನಿ ಯಜಮಾನ್ರೆ. ಯಾವ ತಪ್ಪು ಮಾಡಿಲ್ಲ ಅಂತ ನಿನ್ ಮೇಲೆ ಆಣೆ ಇಡ್ತಾ ಇದ್ದಾನಲ್ಲಮ್ಮ. ಅವಳು ಸಿಕ್ಕಿದಾಳಲ್ಲ ಸ್ವಾಮಿ, ನಾನ್ ಯಾಕ್ ಬೇಕು? ಸತ್ರೆ ಸಾಯ್ಲಿ ಅಂತ ಆಣೆ ಮಾಡ್ತವ್ರೆ.
ಜಾಸ್ತಿ ಸುಳ್ಳು ಹೇಳೋನೆ ಆಣೆ ಪ್ರಮಾಣ ಇಡೋದು ಅಲ್ವೇನಾ? ಇವಳು ಅನುಮಾನದ ಮೊಟ್ಟೆ ಯಜಮಾನ್ರೆ. ಹೊಟ್ಟೆ ಹಸ್ದಷ್ಟೇ ಊಟ ಮಾಡ್ತೀವಿ. ಅನ್ನ ಮಿಕ್ಕೋಯ್ತದೆ ಅಂತ ಮಾಡಿದ್ದೆಲ್ಲ ಉಣ್ಣಕ್ಕಾಯ್ತದೆ ಯಜಮಾನ್ರೆ. ಮದುವೆ ಆಗೋ ಹೊಸದ್ರಲ್ಲಿ 24 ಗಂಟೆ ಇವಳು ಸೀರೆ ಮಾಸ್ದಂಗೆ ಇವಳು ಹಿಂದಿಂದನೇ ಬಿದ್ದಿರ್ತಿದ್ದೆ. ಈಗ ಹೊಸಿ ವಯಸ್ಸಾಯ್ತಲ್ಲ ಅಲ್ವಾ, ಮತ್ತೆ ಆಸೆ ಕಡಿಮೆ ಆಯ್ತು, ಇಲ್ಲಿ ಜಾಸ್ತಿ ಇಲ್ಲ, ಆಯ್ತು ಅಲ್ಲಿ. ನಿಜ ಹೇಳ್ತೀನಿ. ಆಗ್ತೀನಿ ನೋಡು. ನನ್ನ ನಂಬಿ ಸ್ವಾಮಿ, ಇವ್ರು ದಿನಾ ಬೆಳಗ್ಗೆ 8 ಗಂಟೆಗೆ ಅವಳ ಹತ್ರ ಹೋಗ್ತಾರೆ, ಮತ್ತೆ ಮನೆ ಕಡೆ ಬರೋದೇ ಇಲ್ಲ. ಹೋಗೋ ಟೈಮ್ ಏನೋ ಕರೆಕ್ಟ್ ಯಜಮಾನ್ರೆ, ಆದ್ರೆ ಮಲಗಕ್ಕಲ್ಲ, ಕೆಲ್ಸಕ್ಕೆ ಹೋಯ್ತೀನಿ. ಏನ್ ಕೆಲ್ಸ? ಗಾಡಿ ಕಟ್ತೀನಿ, ಬಸ್ ಸ್ಟ್ಯಾಂಡ್ ಹೋಯ್ತೀನಿ. ಬಸ್ ಸ್ಟ್ಯಾಂಡ್ ಹೋಗೋ ಟೈಮ್ ಆಯ್ತು, ಗಾಡಿ ಆಯ್ತು ಕಟ್ಟು. ಯಜಮಾನ್ರೆ. ಕುದುರೆ ಕಣ್ಣಕ್ ಕಟ್ಟು. ಯಜಮಾನ್ರೆ. ಬರ. ಆಯ್ತು ಯಜಮಾನ್ರೆ. ಯಾಕೆ ಇಷ್ಟೊತ್ ಮಾಡ್ದ? ನಿಂಗೋಸ್ಕರ ಮೀನ್ ಧರ್ಮ. ಏನೋ ಇದೇನಾ ನಿನ್ ಬಸ್ ಸ್ಟ್ಯಾಂಡ್? ಇದೇನಾ ನಿನ್ ಪ್ಯಾಸೆಂಜರು? ತಪ್ಪಾಯ್ತು ಯಜಮಾನ್ರೆ. ಯಾಕಿಂತ ಕೆಲಸ ಮಾಡ್ತಿದ್ಯಾ? ಇವಳು ಹೊಟ್ಟೆನಲ್ಲಿ ಮಗು ಬಿದ್ಮೇಲೆ ಡಾಕ್ಟ್ರು ಸಂಸಾರದಿಂದ 3 ತಿಂಗಳು ದೂರ ಇರು ಅಂದ್ರು. ಆಗ ಇವಳು ಹತ್ರ ಆಗ್ಬಿಟ್ಲು. ಮಗು ಹೆಂಡತಿ ಮನೆಗ್ ವಾಪಸ್ ಬಂದ್ಮೇಲೆ ಇವಳನ್ನ ಬಿಟ್ಟಿದ್ದೆ. ಆದ್ರೆ 2ನೇ ಮಗು ಬಾಣ್ತನಿಕೆ ಅಂತ ಇವಳು ತವ್ರ ಮನೆಗೆ ಹೋದ್ಮೇಲೆ ಮತ್ತೆ ಇವಳು ಹತ್ರ ಆಗ್ಬಿಟ್ಲು ಯಜಮಾನ್ರೆ. ಸಂಸಾರ ಅಂತ ಇದ್ಮೇಲೆ ಹೆಂಡತಿ ಅನಿಸ್ಕೊಂಡಿರೋಳು ಯಾವಾಗಲೂ ಪಕ್ಕದಲ್ಲಿ ಇರ್ಬೇಕು, ಇಲ್ದಿದ್ರೆ ಈಗಾಗುತ್ತೆ ಅಂತ ನೀನ್ ಹೇಳ್ತಾ ಇದೀಯಾ. ಸರಿ, ನಾಳೆ ನಿನ್ ಗಾಡಿಯಲ್ಲಾದ್ರೂ ಗುದ್ದಿ ನೀನ್ ಸೊಂಟ ಮುರ್ಕೊಂಡು ಮಂಚ ಹತ್ತದೆ ಅಂತ ತಿಳ್ಕೊ. ಆಗ ನಿನ್ ಹೆಂಡತಿ ನೀನು ಮಾಡಿರೋ ಕೆಲ್ಸನೇ ಅವಳು ಮಾಡಿದ್ರೆ ನೀನೇನ್ ಮಾಡ್ತೀಯ? ಏನೋ ಮಾಡ್ತೀಯಾ? ಸಾಯಿಸ್ಬಿಡ್ತೀನಿ ಯಜಮಾನ್ರೆ. ಯಾಕೆ? ನಿನಗೊಂದ್ ನ್ಯಾಯ, ಅವಳಿಗೊಂದ್ ನ್ಯಾಯನಾ? ಕೂಸೆ, ಗಂಡಸ್ಗೆ ಹೊಸಲ್ ದಾಟ್ಬೇಕು ಅನ್ನೋ ಯೋಚನೆ ಹುಟ್ಟಿದಾಗ್ಲೇ ಅದು ಜಗತ್ತು ಗೊತ್ತಾಗೋಗ್ಬಿಡುತ್ತೆ. ಅದೇ ಹೆಣ್ಣು ಹಾಗೆ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ರೆ ದಾಟೋ ಹೊಸಲ್ಗಲ್ಲ, ಹೆಜ್ಜೆ ಇಡೋ ಭೂಮಿಗೂ ಗೊತ್ತಾಗಲ್ಲ. ಅರ್ಥ ಆಯ್ತಾ? ಕಟ್ಕೊಂಡಿರೋ ಹೆಂಡತಿ ಕಣ್ಣಲ್ಲಿ ನೀರ್ ತರಿಸ್ಬೇಡ. ಅದ್ ಯಾವತ್ತೂ ಯಾರಿಗೂ ಒಳ್ಳೇದ್ ಮಾಡಿಲ್ಲ. ಆಕೆನ್ ಚೆನ್ನಾಗಿ ನೋಡ್ಕೊ. ಆಕೆ ಚೆನ್ನಾಗಿದ್ರೆ ನೀನು ಚೆನ್ನಾಗಿರ್ತೀಯ, ನಿನ್ ಸಂಸಾರನೂ ನೆಟ್ಗಿರುತ್ತೆ. ಇದೊಂದ್ಸಲ ಕ್ಷಮಿಸ್ಬಿಡಿ ಯಜಮಾನ್ರೆ. ಜಮೀನ್ ಎಷ್ಟಿದೆ? 4 ಎಕರೆ. 1 ಎಕರೆ ನಾಯಕಿ ಹೆಸರು ಬರ್ದ್ಕೊಡು. ಇನ್ ಯಾವತ್ತೂ ನಿನ್ ಹೆಂಡತಿಗೆ ಕಷ್ಟ ಕೊಡ್ಬೇಡ. ನೀನು ಒಂದ್ ಹೆಣ್ಣು, ಅಜ್ಞಾಪಕ ಇರ್ಲಿ. ಹಾ ಹೇಳಿ ಸ್ವಾಮಿ. ಭವ್ಯವಾದ ಮುಹೂರ್ತ, ಪಂಚಮಿ ಭಾನುವಾರ, ನಿಶ್ಚಿತಾರ್ಥಕ್ಕೆ ತುಂಬಾ ಒಳ್ಳೆಯ ದಿನ. ನನಗೆ ಮದುವೆ ಇಷ್ಟ ಇಲ್ಲ ತಾತ. ಯಾಕಮ್ಮ? ನೀನ್ ಇಷ್ಟಪಟ್ಟಿದ್ದಕ್ಕೆ ತಾನೇ ಎಂಗೇಜ್ಮೆಂಟ್ ವರ್ಗು ಬಂದಿರೋದು. ಅವತ್ತು ವ್ಯಕ್ತಿ ನೋಡಿ ಒಪ್ಕೊಂಡಿದ್ವಿ, ಇವಾಗ ವ್ಯಕ್ತಿತ್ವ ತಿಳ್ಕೊಂಡು ಬೇಡ ಅಂತಿದ್ದಾಳೆ. ಅದ್ ಹೇಗಮ್ಮ ಈಗ ತಿಳಿಯಿತು? ಮೊನ್ನೆ ಜಾತ್ರೆಲೆ ಅವನ್ ಬುದ್ಧಿ ಎಂತದ್ದು ಅಂತ ಗೊತ್ತಾಯ್ತು. ಒಂದು ಕಾರು ಕೊಡೋ ಬೆಲೆನ ತಾನು ಮದ್ವೆ ಮಾಡ್ಕೊಳ್ಳೋ ಹೆಣ್ಣು ಕೊಡ್ಲಿಲ್ಲ ಅಂತ ಗೊತ್ತಾದ್ಮೇಲೆ ಅವನ್ ಯೋಗ್ಯತೆ ಎಂತದ್ದು ಅಂತ ತಿಳ್ಕೊಳಕ್ಕೆ ಬೇರೆ ಕಾರಣ ಬೇಕಾಗಿಲ್ಲ. ನೀನ್ ಸುಮ್ನೇರು. ನೋಡಮ್ಮ, ಹುಡುಗ ಕುರುಡಾನೋ ಕುಂಟಾನೋ ಆಗಿದ್ರೆ ಕಾರಣ ಹೇಳಿ ಮದ್ವೆ ತಪ್ಪಿಸ್ಬೋದು. ಅವನು ಫಾರಿನ್ ನಲ್ಲಿ ಬೆಳೆದಿರೋ ಹುಡುಗ, ಮದ್ವೆ ಆದ್ಮೇಲೆ ಸರು ಹೋಗ್ತಾನೆ. ಚಿಕ್ಕ ಚಿಕ್ಕ ಕಾರಣಗಳನ್ನು ಹೇಳಿ ಮದ್ವೆ ಬೇಡ ಅಂತ ಹೇಳೋದು ತಪ್ಪಾಗುತ್ತಮ್ಮ. ಹೆಣ್ಣು ಮಕ್ಕಳು ಮದ್ವೆ ವಿಷಯದಲ್ಲಿ ಆರ್ಗ್ಯೂ ಮಾಡದೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದೇ ಜೀವನ.
ಪ್ರತಿಯೊಬ್ಬ ಮನುಷ್ಯನಲ್ಲೂ ತಪ್ಪಿರುತ್ತೆ. ತಪ್ಪುಗಳನ್ನೇ ಎಣಿಸ್ತಾ ಹೋದ್ರೆ ನಿನಗ್ ಗಂಡೇ ಸಿಗೋಲ್ಲ. ತಪ್ಪು ಮಾಡದೇ ಇರೋ ಗಂಡಂತೂ ಇಲ್ವೇ ಇಲ್ಲ. ಯಾಕಿಲ್ಲ, ಇದಾನೆ. ತಪ್ಪು ಮಾಡದೇ ಇರೋನು, ತಪ್ಪು ತಿಳಿದೇ ಇರೋನು, ಗುಂಡಿಗೆ ಇರೋನು, ಗಂಡಸು ಅನ್ಸ್ಕೊಂಡಿರೋನು, ಎಲ್ಲಕ್ಕಿಂತ ವ್ಯಕ್ತಿತ್ವದಲ್ಲಿ ದೊಡ್ಡವನು ಇದಾನೆ. ರಾಜ. ಓಹೋ, ಬನ್ನಿ ಬನ್ನಿ. ಅಮ್ಮ ಬನ್ನಿ. ಏನಪ್ಪ? ಇವರು ರಮಾದೇವಿ ಅಂತ, ಜಾತ್ರೆಯಲ್ಲಿ ಪರಿಚಯ ಆಯಿತು ಅಂತ ಹೇಳಿದ್ನಲ್ಲ, ಇವ್ರ ಸೋದರ ಸೊಸೆನೇ ಮಹಾಲಕ್ಷ್ಮಿ. ನಮಸ್ಕಾರ. ನಮಸ್ಕಾರ. ನೀವು ಮಾತಾಡ್ತಾ ಇರಿ, ನಾ ಈಗ ಬರ್ತೀನಿ. ಹಾ ಬನ್ನಿ. ರಾಜ, ನಿನ್ನೆ ನೋಡಕ್ ಬಂದೆ. ಮಹಾಲಕ್ಷ್ಮಿನ ಮನುಷ್ಯಳಾಗಿ ಬದುಕಿಸಿದೀಯ. ಅವಳು ಮನಸ್ಸನ್ನು ಬದುಕಿಸ್ಬಿಡಪ್ಪ. ಇಷ್ಟ ಇಲ್ದೇ ಇದ್ರು ಮಕ್ಕಳಿಗೆ ಚಂದಮಾಮನ ತೋರಿಸಿ 2 ತುತ್ತು ಅನ್ನನ ಹೆಚ್ಚಿಗೆ ತಿನ್ನಿಸ್ಬೋದು. ಆದ್ರೆ ಹೆಣ್ಣಿಗೆ ಇಷ್ಟ ಇಲ್ದವನ್ ಜೊತೆ ಬಾಳ್ವೆ ಮಾಡುವಂತ ಬಲವಂತ ಮಾಡಬಾರ್ದಪ್ಪ. ಮಹಾಲಕ್ಷ್ಮಿಗೆ ಮದುವೆ ಫಿಕ್ಸ್ ಆಗಿದೆ. ನಾಳೆನೇ ಎಂಗೇಜ್ಮೆಂಟ್. ನೀನ್ ನಾಳೆ ತಪ್ಪದೇ ಬರ್ಬೇಕು. ಅಕ್ಷತೆ ಕಾಳ ಹಾಕೋದಕ್ ಬರ್ತೀಯೋ, ಆಶ್ರಯ ಕೊಡೋದಕ್ ಬರ್ತೀಯೋ, ನಿನ್ನಿಷ್ಟ. ನಾನೇನ್ ಬರ್ತೇನೆ. ಮಹಾಗಣಾಧಿಪತೇ ನಮಃ. ಆರಿದ್ರಾಚೂರ್ಣೋದಕೇನ ಸ್ತವ್ಯಾಮಿ, ಕುಂಕುಮಚೂರ್ಣೋದಕೇನ ಸ್ತವ್ಯಾಮಿ, ಪುಷ್ಪಮಾಲಿಕಾನಿ ಸಮರ್ಪಯಾಮಿ, ಅಕ್ಷತಾನಿ ಸಮರ್ಪಯಾಮಿ, ಅತಾಂಗಶೋಷೋಪಚಾರ ಪೂಜಾಂಚ ಕರಿಷ್ಯೆ. ಓಂ ಆರಿದ್ರಾಚೂರ್ಣೋ ಕುಂಕುಮಾಕ್ಷತಾನಿ ಪುಷ್ಪಮಾಲಿಕಾನಿ ಸಮರ್ಪಯಾಮಿ, ಅತಾಂಗ ಪೂಜಾಂಚ ಕರಿಷ್ಯಾಮಃ. ಓಂ ಗಣಪತಿಮಾವಾಯಾಮಿ, ಓಂ ಸೋ ಗಣಪತಿಮಾವಾಯಾಮಿ, ಓಂ ಗಣಪತಿಮಾವಾಯಾಮಿ, ಓಂ ಗಣಪತಿಮಾವಾಯಾಮಿ. ಮಹಾಗಣಪತಿ ದೇವತಾ ನಮಃ. ಲಗ್ನಪತ್ರಿಕ ದೇವತಾ ಸುವರ್ಣ ಆರಿದ್ರ ಚೂರ್ಣೋರ್ಕೆಂತ್ಯಾಮಿ, ಸುವರ್ಣ ಕುಂಕುಮ ಚೂರ್ಣೋರ್ಕೆಂತ್ಯಾಮಿ, ಸುವರ್ಣ ಭೃಂಗಧಾರಣಂ ಕರಿಷ್ಯಾಮಃ. ಶುಭಮುಹೂರ್ತಸ್ತು ಮುಹೂರ್ತೋ ಜನಗುಣಂತಮೂರ್ತಸ್ತು ಸತ್ಯ ಸುವರ್ಣ ಮಹಾಲಕ್ಷ್ಮಿ, ಇಷ್ಟ ಇಲ್ಲಪ್ಪ. ನನಗೆ ಮದುವೆ ಇಷ್ಟ ಇಲ್ಲ. ಈ ಪ್ರಕಾಶ್ ಇಷ್ಟ ಇಲ್ಲ. ಈಗ ಈ ಮದುವೆ ನಿಂತು ಹೋದ್ರೆ ನೀವು 1 ದಿನ ಮಾತ್ರ ನೋವು ಅನುಭವಿಸ್ತೀರಾ. ಈ ಸ್ಟುಪಿಡ್ ಫೆಲೋನ ಮದುವೆ ಆದ್ರೆ ನಾನ್ ಜೀವನ ಪೂರ್ತಿ ನೋವು ಅನುಭವಿಸ್ಬೇಕಾಗತ್ತಪ್ಪ. ಸ್ಟುಪಿಡ್? ಹೌ ಡೇರ್ ಯು ಕಾಲ್ ಮಿ ಸ್ಟುಪಿಡ್? ಸ್ಟುಪಿಡ್ ಫೆಲೋ ಅಂತ ಗೊತ್ತಿದ್ದು ನನ್ ಜೊತೆ ಯಾಕೆ ಮದುವೆ ಒಪ್ಕೊಂಡಿದ್ದೆ? ನನ್ನ ಫಾರಿನ್ ಇಂದ ಕರ್ಸಿದ್ರಿ. ಎಂಗೇಜ್ಮೆಂಟ್ ವರ್ಗೂ ತಗೊಂಡ್ಬಂದು ಅವಮಾನ ಮಾಡ್ತೀರಾ? ನಿಮ್ಗೆ ಬರೀ ಕಲ್ಚರ್ ಇಲ್ಲ ಅನ್ಕೊಂಡಿದ್ದೆ. ನಿಮ್ ಮಗಳ ಕ್ಯಾರೆಕ್ಟರ್ ಕೂಡ ಸರಿ ಇಲ್ಲ. ಕಾರ್ ಟೈರ್ ಕೊಡೋ ಬೆಲೆನು ಹೆಣ್ಣು ಕೊಡೋನಲ್ಲ, ಅದು ತಿಳ್ಕೊಳ್ಳೋದಕ್ಕೆ ನನಗಿಷ್ಟು ಟೈಮ್ ಬೇಕಾಯ್ತು. ಬಟ್ ನಿನ್ನ ವಿಷಯದಲ್ಲಿ ನನ್ನ ಮಗಳು ಕರೆಕ್ಟ್ ಡಿಸಿಷನ್ ತಗೊಂಡಿದ್ದಾಳೆ ಅಂತ ನನಗೀಗ ಗೊತ್ತಾಯ್ತು. ಈಗ ಗೊತ್ತಾಯ್ತು. ನನ್ನ ಮಗಳನ್ನ ನಾನು ತಂದೆಗೆ ಬೆಳೆಸಲಿಲ್ಲ, ಫ್ರೆಂಡ್ ಆಗಿ ನೋಡ್ಕೊಂಡಿದ್ದೀನಿ. ನನಗೆ ಇವಳು ಸಂತೋಷ ಮುಖ್ಯ. ಇವಳು ಹತ್ತಿ ಅಳ್ತೀನಿ, ನಗ್ತೀನಿ. ಆದ್ರೆ ತಮಾಷೆಗೂ ಯಾವತ್ತೂ ನಾನು ಇವಳು ನಡೆಸಿಲ್ಲ, ಯಾವತ್ತೂ ಹೊಡೆಸಿಲ್ಲ. ಚಿಕ್ಕಂದಿಂದ ಇವಳು ಏನ್ ಕೇಳಿದ್ರು ತಂದು ಕೊಟ್ಟಿದ್ದೀನಿ. ಇದು ಇವಳು ಜೀವನದ ಪ್ರಶ್ನೆ. ಈಗ ಇವಳನ್ನ ಇಷ್ಟಪಟ್ಟಿದ್ದಾಳೆ. ಇವಳು ಆಸೆ ನೆರವೇರಿಸಬೇಕಾದ್ದು ತಂದೆಗೆ ನನ್ನ ಕರ್ತವ್ಯ. ಈ ಸಿಂಹ, ರಾಜ ನರಸಿಂಹ, ನನ್ನ ಅಳಿಯ. ನನ್ನ ಅಳಿಯ. ಜಾಸ್ತಿ ಹೊಗಳಿದ್ರೆ ಅಳಿಯಂದರಿಗೆ ದೃಷ್ಟಿ ತಗಲುತ್ತೆ. ಇದೇ ಮುಹೂರ್ತಕ್ಕೆ ಇವ್ರ ಮದುವೆನ ಇನ್ನೂ ಗ್ರ್ಯಾಂಡ್ ಆಗಿ ಮಾಡ್ತೀನಿ.
ನಮಸ್ಕಾರ. ಬನ್ನಿ. ನಾಗಲ್ಪಾಳ್ಯ ನಾಗಲ್ಪಾಳ್ಯ. ಓಂ ಶುಭಲಗ್ನ ಸಾವುಧಾನ ಸಾವುಧಾನ. ಡಾಕ್ಟ್ರೆ, ಹೇಗಿದೆ ಈಗ? ಗಾಬರಿ ಪಡಬೇಡಿ, ಏನೂ ಆಗಿಲ್ಲ. ಮಸಲ್ಸ್ಗೆ ಬುಲೆಟ್ ತಗಲಿದೆ ಅಷ್ಟೇ. ಅಯ್ಯೋ ರಾಜ, ರಾಜ. ಅತಿ ಇಲ್ಲಿ ಕಟ್ಟೆ ಕಟ್ರೆ ನಮ್ಮೂರಲ್ಲೇ ಹೆಂಡತಿ ಗೌರವ ಕೊಡುವಂತ ಮನೆತನ ನಮ್ಮ ಯಜಮಾನ್ರದು. ಅಂತವ್ರನ್ನ ಕೊಲ್ಲಕ್ ಬಂದಿದ್ಯೇನೆ? ಯಾರೇ ನೀನು? ಇವ್ಳು ಯಾರಾದ್ರೆ ನಮ್ಗೇನೆ? ಇವಳು ನಮ್ಮ ಯಜಮಾನನ್ನೇ ಕೊಲ್ಲಕ್ ಬಂದವಳೆ. ಇವಳನ್ನ ಜೀವ ಸಹಿತ ಉಳಿಸ್ಬಾರ್ದು. ಎಲ್ಲ ಸೇರ್ಕೊಂಡು ಹಾಕ್ರೆ. ನಿಲ್ಸಿ. ಬಿಚ್ಚಿ ಹಗ್ಗನ. ನಿಮ್ಗೆ ಹೇಳ್ತಾ ಇರೋದು ಬಿಚ್ಚಿ. ನಾವು ಅನ್ಕೊಳ್ಳೋದೇ ಒಂದು, ಆಗೋದೇ ಒಂದು. ನೋಡಿ, ನಾವು ಮದುವೆಗೆ ರೆಡಿ ಆಗಿದ್ರು ಆ ದೇವ್ರ ಪರ್ಮಿಷನ್ ಕೊಡ್ಲಿಲ್ಲ. ಎಲ್ಲ ಕ್ಯಾನ್ಸಲ್ ಮಾಡ್ಬಿಡಿ. ಮುಂದೆ ಯಾವಾಗ ಹೇಗೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ತೀನಿ. ನನ್ನಿಂದ ತೊಂದರೆ ಆಗಿದ್ದಕ್ಕೆ ದಯವಿಟ್ಟು ಕ್ಷಮಿಸಿ. ಲಕ್ಷ್ಮಮ್ಮ, ಬುದ್ಧಿ, ಇನ್ಮೇಲೆ ಈಕೆ ಇಲ್ಲೇ ಇರ್ತಾರೆ. ಅವ್ರು ಇರೋದಕ್ಕೆಲ್ಲ ಏರ್ಪಾಡು ಮಾಡಿ. ನಿಮ್ ಮದುವೆ ಮತ್ತೆ ಯಾವಾಗ, ಎಲ್ಲಿ, ಹೇಗೆ ಅನ್ನೋದನ್ನ ನೀವ್ ಹೇಳ್ತೀರಾ? ಸಾಧ್ಯ ಇಲ್ಲ. ಹೇಳಬೇಕಾಗಿರೋದು ನೀವಲ್ಲ, ನಾನು. ಇವತ್ತಿನಿಂದ ನೀವ್ ಯಾವಾಗ ಮಲಗ್ಬೇಕು, ಯಾವಾಗ ಹೇಳ್ಬೇಕು, ಏನ್ ತಿನ್ಬೇಕು, ಏನ್ ಕುಡಿಬೇಕು ಎಲ್ಲ ನಾನ್ ಹೇಳ್ತೀನಿ. ಎಲ್ಲ ನಾನು ಹೇಳ್ದಾಗೆ ನಡಿಬೇಕು. ನಿಮ್ಮಿಂದ ನನ್ನ ಜೀವನ
ಅಲ್ಲೋಲ ಕಲ್ಲೋಲ ಆಗಿದೆ. ಅದಕ್ಕೆ ನೀವು ಉತ್ತರ ಹೇಳ್ಬೇಕು. ಆ ಉತ್ತರ ನನ್ನ ಜೀವನಕ್ಕೆ ದಾರಿ ಆಗ್ಬೇಕು. ಮೊದ್ಲು ಈ ತಾಳಿಗೆ ಉತ್ತರ ಹೇಳಿ. ನಿಮ್ಮಿಂದ ನನ್ನ ಮದ್ವೆ ನಿಂತೋಯ್ತು. ನನ್ನನ್ನು ಏನ್ ಮಾಡ್ಬೇಕು ಅಂತಿದ್ದೀರಾ ಹೇಳಿ. ಈ ತಾಳಿಗೆ ಹಚ್ಚಿರೋ ಅರಿಶಿನ ತರ ನನ್ನ ಜೀವನ ಉದ್ರೋಗಕ್ ಮುಂಚೆ ನೀವು ನಂಗೆ ಉತ್ತರ ಹೇಳ್ಬೇಕು. ಅಲ್ಲಿವರೆಗೂ ಈ ಮದ್ವೆನೇ ಅಲ್ಲ, ಈ ಮನೆಯಲ್ಲಿ ಯಾವ ಶುಭ ಕಾರ್ಯಗಳು ನಡೆಯತ್ ನಾನ್ ಬಿಡಲ್ಲ. ನನ್ನ ಮಾತನ್ನ ಏನಾದ್ರೂ ಮೀರಿದ್ರೆ ಹೆಣಗಳು ಬೀಳುತ್ತೆ. ಹುಷಾರ್. ಈ ತಾಳಿಗೆ ಉತ್ತರ ಹೇಳೋವರೆಗೂ ಇಲ್ಲೇ ಈ ಮನೆ ಬಾಗ್ಲಲ್ಲೇ ಕೂತಿರ್ತೀನಿ. ನಮ್ಮ ಸಂಬಂಧಿಕರು ಈ ಮದುವೆಗೆ ಬರೋದಕ್ಕೆ ರೈಲ್ವೆ ಸ್ಟೇಷನ್ಗೆ ಹೋಗಿ ರಿಸರ್ವೇಶನ್ಗೋಸ್ಕರ ಟಿಸಿನ್ ಕೇಳಿದ್ರೆ ಸೀಟ್ ಇಲ್ಲ ಅಂತ ಹೇಳಿದಾನೆ. ನಿಮ್ ಹೆಸರು ಹೇಳ್ತಾ ಇದ್ದಾಗೆ ಕಷ್ಟಪಟ್ಟು ಸೀಟ್ ಕೊಟ್ಟು ಊಟ ತಿಂಡಿ ವ್ಯವಸ್ಥೆ ಮಾಡಿ ರಾಜ ಮರ್ಯಾದೆ ಮಾಡಿ ಕಳ್ಸಿಕೊಟ್ಟಿದ್ದಾನೆ. ಇದೆಲ್ಲ ಮಾಡಿದ್ದು ನಿಮ್ ಮೇಲಿರೋ ಭಯದಿಂದಲ್ಲ, ಗೌರವದಿಂದ ನನಗೆ ಗೊತ್ತು. ಹೆಣ್ಣಿನ ಮೇಲಿರೋ ಗೌರವದಿಂದ ಹಿಂದೂ ಮುಂದೆ ಗೊತ್ತಿಲ್ಲದೆ ಇದ್ರು ನನ್ನ ಮಗಳು ಮಾನ ಕಾಪಾಡಿದಿರ. ಆದ್ರೆ ಛತ್ರದಲ್ಲಿ ನಿಮ್ಮೇಲೆ ಮರ್ಡರ್ ಅಟೆಂಪ್ಟ್ ಮಾಡಿ ನಿಮ್ಮನೆಗೆ ಬಂದು ನಿಮ್ಮೇಲೆ ಚಾಲೆಂಜ್ ಮಾಡಿದ ಹುಡುಗಿ ಯಾರು? ಅಲ್ಲ, ನಿಮ್ಗೆ ಅಭ್ಯಂತರ ಇಲ್ಲ ಅಂದ್ರೆ ಯಾರು ಅಂತ ಹೇಳಿಪ್ಪ. ನನ್ನ ಮಗಳ ಮದುವೆ ನಿಂತೋಯ್ತಲ್ಲ ನೋವಿನಿಂದ ನಾನು ಕೇಳ್ತಾ ಇಲ್ಲಪ್ಪ. ಅದಕ್ಕಿಂತ ಹೆಚ್ಚಾಗಿ ನಿಮಗಾಗಿರೋ ಅವಮಾನ ನೆನೆಸ್ಕೊಂಡ್ರೆ ನನ್ನ ಮನಸ್ಸಿಗೆ ತುಂಬಾ ಕಷ್ಟ ಆಗ್ತಾ ಇದೆ. ಯಾರಪ್ಪ ಹುಡುಗಿ? ದಯವಿಟ್ಟು ಹೇಳು. ನನ್ನ ಏನ್ ಅನ್ಕೊಂಡಿದ್ಯಾ? ನಾನು ಎಮ್ಮೆ ಓದಿದ್ದೀನಪ್ಪ, ಕೆರ ತಗೊಂಡು ಹೊಡಿತೀನಿ. ಅದನ್ನ 3 ವರ್ಷದಿಂದ ಹೇಳ್ತಾನೆ ಇದೀಯಾ. ನಾನೇನ್ ಸುಮ್ನೆ ಇದ್ದೀನ? ಕೆಲ್ಸಕ್ಕೆ ಟ್ರೈ ಮಾಡ್ತಾ ಇಲ್ವಾ? ಮಾಡಿದ್ ಸಾಕು, ಯಜಮಾನ್ರು ಥಿಯೇಟರ್ಗೆ ಹೋಗಿ ಕೆಲ್ಸಕ್ಕೆ ಸೇರ್ಕೋ. ಅಂದ್ರೆ ಕೆಲಸದವನ್ ಮಗ ಕೆಲಸದವನ್ ಹಾಗೆ ಇರ್ಬೇಕಾ? ಇದಕ್ಕೆ ನಾ ಎಮ್ಮೆ ಓದಿದ್ದು. ನಿನ್ ಯಾರು ಭಿಕ್ಷೆ ಬೇಡು ಅಂತ ಕೇಳ್ತಾ ಇಲ್ಲಪ್ಪ, ಕೆಲಸ ಮಾಡು ಅಂತಲೇ ಹೇಳ್ತಾ ಇರೋದು. ಟಿಕೆಟ್ ಅರಿಯೋವಾಗ ಸಿನಿಮಾ ಶುರುವಾಗಿ ಏಟೊತ್ತಾಯ್ತು ಅಂತ ಕೇಳ್ತಾ ಇದೆಯಾ ಹೊರ್ತು ಎಲ್ಲಿ ಗಂಟ ಓದಿದ್ಯಾ ಅಂತ ಯಾರು ಕೇಳಕ್ಕಿಲ್ಲ ಮಗ. ಅದಕ್ಕೆ ಯಾಕೆ ನಾಚಿಕೆ? ಸತ್ರು ಸರಿ, ಸಿನಿಮಾ ಥಿಯೇಟರ್ನಲ್ಲಿ ದನದ ಕೊಟ್ಟಿಗೆದಲ್ಲಿ ನಾನು ಕೆಲಸ ಮಾಡಲ್ಲ. ಹೋಗಿ ನಿಮ್ ಯಜಮಾನ್ರಿಗೆ ಹೇಳ್ಕೊ. ತಂದೆ ಎದುರುಗಡೆ ಮಾತಾಡ್ತಾ ಇದೀಯಾ? ದೊಡ್ಡವರು ಸಣ್ಣವರು ಅನ್ನೋದನ್ನ ಮರ್ತು ಹೋಗ್ತಾ ಇದೀಯಾ? ಬರೀ ವಿದ್ಯೆ ಇದ್ರೆ ಸಾಲದು. ವಿದ್ಯೆ ಅನ್ನೋ ಪಕ್ಷಿಗೆ ವಿನಯ ವಿವೇಕ ಅನ್ನೋದು 2 ರೆಕ್ಕೆ ಇದ್ದ ಹಾಗೆ. ಅದನ್ನ ಜ್ಞಾಪಕ ಇಟ್ಕೋ. ಓದು ನಿನ್ನಲ್ಲಿ ಅಹಂಕಾರ ಬೆಳೆಸಿದೆ, ಅದಕ್ಕೆ ಬಾಯಲ್ಲಿ ಏನೇನೋ ಮಾತು ಬರ್ತಾ ಇದೆ. ಇನ್ನು ನಿನ್ನಂತವನು ಈ ಊರ್ಲಿರಬಾರ್ದು. ಏನ್ ನೋಡ್ತಾ ಇದೀಯಾ? ಕೊನೆಗಾಲದಲ್ಲಿ ಅಪ್ಪನ್ಗೆ ಆಸರಿಯಾಗಿಲ್ದೇ ಇರೋನು ಈ ಊರಲ್ಲಿ ಇದ್ದು ವೇಸ್ಟ್. ಹೋಗಿಲ್ಲಿಂದ. ತೆಗೆದು ನೋಡು. ಹೇಗೂ ಎಮ್ಮೆ ಓದಿದೆಯಲ್ಲ, ಎಮ್ಮೆ ತೊಳಿ ಅಂತಾನೋ ಕುರ್ಚಿ ಸೀಟ್ ಓಡಿಸು ಅಂತಾನೋ ನಿಮ್ಮ ಅಪ್ಪನ್ಗೂ ಓದ್ ಹೇಳು. ಅದರಲ್ಲಿ ಏನ್ ಬರ್ದಿದೆ ಅಂತ ನಿಮ್ಮ ಅಪ್ಪನ್ಗೂ ಹೇಳು. ಇಬ್ರು ಸೇರ್ಕೊಂಡು ಒಟ್ಟಾಗಳೋರಂತೆ. ಅಪ್ಪ, ನನಗೆ ಕಾಲೇಜ್ನಲ್ಲಿ ಲೆಕ್ಚರರ್ ಕೆಲಸ ಸಿಕ್ಕಿದೆ ಅಪ್ಪ. ಯಜಮಾನರು ಕೊಡ್ಸಿದ್ದಾರೆ. ಏನ್ ಮಾಡ್ತಾ ಇದ್ದೀರಾ?
ನೀವಿಬ್ರು ಅಳೋ ಕಾರ್ಯಕ್ರಮ ಮುಗಿಸ್ಕೊಂಡು ಗಂಟು ಮೂಟೆ ಕಟ್ಕೊಂಡು ಮನೆಗೆ ಬನ್ನಿ. ಸರ್ ಹೋಗ್ಬಿಟ್ಟು ಬರ್ತೀನಿ ಸರ್. ಬಾ ಊಟ ಮಾಡು. ಇಲ್ಲ ಸರ್, ಬೇಡ ಸರ್. ಊಟ ಮಾಡೋಕ್ ಇಷ್ಟ ಇಲ್ವಾ, ಇಲ್ಲ ಮಾಡೋ ಅಭ್ಯಾಸನೇ ಇಲ್ವಾ? ಅಲ್ಲಮ್ಮ, ಅದು ಅದು ಇಲ್ಲ ಇದು ಇಲ್ಲ. ಬಾರಯ್ಯ ಕೂತ್ಕೊಂಡು ಊಟ ಮಾಡು. ಬೇಡ ಸರ್, ಚೆನ್ನಾಗಿರಲ್ಲ. ಏನೇ ಚೆನ್ನಾಗಿರಲ್ಲ? ನಮ್ ಮನೆ ಊಟನ ಅಥವಾ ನಮ್ ತಾಯಿ ಕೈ ಅಡ್ಗೆನಾ? ಅಯ್ಯೋ ಹಾಗಲ್ಲ ಸರ್. ಸುಮ್ನೆ ಕೂತ್ಕೊಂಡು ಊಟ ಮಾಡಯ್ಯ. ಬೇಡ ಸರ್. ನೋಡು, ಸುಮ್ನೆ ಬೇಡ ಬೇಡ ಅನ್ಬೇಡ, ಆಮೇಲೆ ಎಲ್ಲೂ ಅನ್ನ ಹುಟ್ಟಲ್ಲ. ಬಾ ಕೂತ್ಕೋ. ಕೂತ್ಕೊಳ್ಳೆ. ಯೋ, ಸುಮ್ನೆ ಕೂತ್ಕೊಂಡು ಊಟ ಮಾಡ್ತೀಯಾ ಅಥವಾ ಕೊಟ್ಟಿರೋ ಕವರ್ನ ವಾಪಸ್ ಕಿತ್ಕೊಳ್ಳ? ಇಲ್ಲ ಸರ್. ಕೂತ್ಕೊಳ್ಳೆ. ಮೇಲ್ಗಡೆ ಕೂತ್ಕೊಳ್ಳೆ. ಇಲ್ಲ ಸರ್, ನನಗೆ ಕೆಳಗೆ ಕೂತ್ಕೊಂಡು ತಿಂದೆ ಅಭ್ಯಾಸ. ನನಗೂ ಕೆಳಗಡೆ ಸರ್ ಬೇಡ ಸರ್. ಸರ್ ಸರ್ ತಿನ್ನು. ಕುಮಾರ್, ನಮ್ಮಿಬ್ಬರ ಮಧ್ಯೆ ವ್ಯತ್ಯಾಸ ಇಲ್ಲ. ನಾನ್ ಲಕ್ಷ್ಮೀ ಪುತ್ರ ಆದ್ರೆ ನೀ ಸರಸ್ವತಿ ಪುತ್ರ. ನನ್ನಲ್ಲಿರೋ ಲಕ್ಷ್ಮಿನ ಯಾರಾದ್ರೂ ಒಬ್ಬ ಕಳ್ಳ ಕದ್ಕೊಂಡು ಹೋದ್ರೆ ಅದು ನನ್ ಬಿಟ್ಟು ಹೊರಟೋಗುತ್ತೆ. ಆದ್ರೆ ನಿನ್ನ ಪ್ರಾಣ ಬಿಟ್ಟು ಹೋದ್ರೆ ಮಾತ್ರ ನಿನ್ನಲ್ಲಿರೋ ಸರಸ್ವತಿ ಹೋಗೋದು. ಒಂದು ವಿಧದಲ್ಲಿ ನೀನ್ ನನಗಿಂತ ಎತ್ತರದಲ್ಲಿದೀಯ. ಯು ಆರ್ ರಿಯಲಿ ಗ್ರೇಟ್. ಊಟ ಮಾಡು. ಸರ್ ಬರ್ತೀನಿ ಸರ್. ಕೂತ್ಕೋ ಸರ್. ಕೂತ್ಕೋ ಬಾರಯ್ಯ. ಬೇಡ ಸರ್. ನಿನ್ ಕೆಲ್ಸ ಬೇಕೋ ಬೇಡವೋ? ಹಾಗಾದ್ರೆ ಹತ್ತು. ಕೂತ್ಕೋ ಕೂತ್ಕೋ ಕೂತ್ಕೋ. ತಗೋಬೇಕು. ನಿಮ್ಗೆ ಬೇರೆ ಹತ್ರಿ. ನೀನೀಗ ಲೆಕ್ಚರರು. ಪಾಠ ಹೇಳೋ ಹುಡುಗರಿಗೆ ನೀಟಾಗಿರು ಅಂತ ಹೇಳೋದಲ್ಲ, ನೀನ್ ನೀಟಾಗಿರ್ಬೇಕು. ಅದಕ್ಕೆ ಏನೇನ್ ಮಾಡ್ಬೇಕು? ಒಳ್ಳೊಳ್ಳೆ ಬಟ್ಟೆಗಳು ತಗೋಬೇಕು. ವಾಚಿದ್ಯಾ? ತಗೋ, ಇದು ನಿನ್ನ ಹತ್ರ ಇಟ್ಕೋ. ನೀನ್ ಏನೇನ್ ಬೇಕೋ ಎಲ್ಲ ತಗೋ. ಸೆಂಟು ಪೌಡರ್ ಅಭ್ಯಾಸ ಇದ್ರೆ ತಗೋ, ಸಮಯಕ್ಕೆ ಬೇಕಾಗತ್ತೆ. ಏನ್ ಸೋಮಣ್ಣ ಇದು? ಎಲ್ಲ ತಗೊಳ್ತಾ ನಿಮ್ನು? ಅಪ್ಪ, ನಿನ್ನ ಕಣ್ಣಲ್ಲಿ ಇಷ್ಟು ನೀರಿದೆ ಅಂತ ಗೊತ್ತಿದ್ರೆ ನಮ್ಮ ಸರ್ಕಾರದವರು ನಿನ್ನ ಕಾವೇರಿ ದಡದತ್ತ ಕೂರಿಸಿರೋರು. ನಮ್ಮ ಕಾವೇರಿ ಸಮಸ್ಯೆ ಆದ್ರೂ ಬಗೆಹರಿದಿರೋದು. ಕಣ್ಣರ್ಸ್ಕೋ. ಗೊತ್ತಾಯ್ತು ನಡಿ. ಇರ್ಲಿ ಇರ್ಲಿ, ಪರವಾಗಿಲ್ಲ. ದೇವ್ರು ಒಳ್ಳೇದ್ ಮಾಡ್ಲಿ. ಬರ್ತೀನಿ. ಹೌದು. ಮೇಡಮ್ ತಗೊಳ್ಳಿ, ಇವತ್ತು 10 ಲೆಟರ್ಸ್ ಬಂದಿದೆ, ಸೇಮ್ ಅಡ್ರೆಸ್. ಅಯ್ಯೋ, ಈ ಎಮ್ ಬರುವಷ್ಟು ಲೆಟರ್ ನಮ್ಮ MD-ಗೂ ಬರೋದಿಲ್ಲ. ಮೈ ಡಿಯರ್ ಸೌಂದರ್ಯ, ಐ ಲವ್ ಯು ವೆರಿ ಮಚ್. ಸೌಂದರ್ಯ, 2 ತಿಂಗಳಿಂದ ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಪ್ರತಿ ದಿನ ತಪ್ಪದೆ 10 ಲವ್ ಲೆಟರ್ಸ್ಗಳನ್ನ ಬರಿತಾನೆ ಇದ್ದೀನಿ. ಇನ್ನು 2 ದಿವಸದಲ್ಲಿ ನೀವು ಉತ್ತರ ಕೊಡ್ಬೇಕು. ಇಲ್ಲದೆ ಇದ್ರೆ ಇನ್ಮೇಲೆ ಲವ್ ಲೆಟರ್ ಬರೆಯಲ್ಲ, ಡೈರೆಕ್ಟ್ ಅಟ್ಯಾಕ್ ಮಾಡ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಕುಮಾರ್. ಅಣ್ಣ ಇದು ನೋಡಿ. ಅಪ್ಪ, ಇವತ್ತು 10 ಲೆಟರ್ಸ್ ಬಂದಿದೆ. ಯಾವನಮ್ಮ ಅವನು? ಅವನಪ್ಪ ಏನ್ ಪೋಸ್ಟ್ ಮಾಸ್ಟರ್? ಯಾವಾಗ್ಲಾದ್ರೂ ಅವನು ನೋಡಿದ್ಯೇನಮ್ಮ? ಇಲ್ಲ ಚಿಕ್ಕಪ್ಪ. ಯಾವನಾದ್ರೂ ಸರಿ, ಇಲ್ಲಿಗೂ ಸರಿ, ನಾಳೆ ಬೆಳಗ್ಗೆ ಅವನ್ ಹೆತ್ತವ್ರಿಗೆ ಅವನ್ ಸಾವಿನ ಸುದ್ದಿ ತಲುಪಬೇಕು. ಹೇಳಿ. ಏನ? ಯಾವಾಗ? ನಾ ಬರ್ತಾ ಇದ್ದೀನಿ. ನಾ ಬರ್ತಾ ಇದ್ದೀನಿ. ಏನಾಯ್ತು? ಹೊಡೆದಿದ್ದಾರೆ ಸರ್. ಸಾಯೋ ತರ ಹೊಡೆದಿದ್ದಾನೆ? ಯಾರು ಹೊಡೆದಿದ್ದು? ಯಾಕೆ ಹೊಡೆದಿದ್ದು? ಲವ್ ಲೆಟರ್ ಬರ್ದಿದ್ದಾರೆ ಅಂತ. ನಮ್ಮೊಂದು ಲವ್ ಲೆಟರ್ ಬರ್ದಿದ್ದಾನ? ಇಲ್ಲ ಸರ್, ಬೇರೆ ಯಾರೋ ಬರ್ದಿದ್ದಾರೆ. ಬೇರೆ ಯಾರೋ ಬರ್ದ್ರೆ ನಮ್ಮೊಂದು ಯಾಕೆ ಹೊಡಿತಾನೆ? ಇವನು ಎನ್ ಕುಮಾರ್, ಬರ್ದಿರೋನು ಎಲ್ ಕುಮಾರ್. ಅವತ್ತು ಏನಾಯ್ತು ಅಂದ್ರೆ
ಪುಷ್ಕಳವಾಗಿದೆ ಊಟ. ಏಯ್, ಇಲ್ಲಿ ಕುಮಾರ ಅಂದ್ರೆ ಯಾರು? ನಾನೇ. ಹುಡುಗಿಗೆ ಲವ್ ಹೊಲಿಕೆನಲ್ಲೇ. ಎಲ್ಲಿದಾರವರು? ಎಲ್ಲಿದಾರವರು? ಏನ್ರಪ್ಪ ನಿಮ್ಗೊಪ್ಗೆನಾ? ನೀವ್ ಹೇಳಿದ್ಮೇಲೆ ಆದಷ್ಟು ಬೇಗ ಒಂದು ಒಳ್ಳೆ ಮುಹೂರ್ತ ನೋಡಿ ಮದುವೆ ಮುಗಿಸೋಣ. ನಿಮ್ಮಿಷ್ಟ ಬೇಗ್ರೆ. ಯಾರೋ ನೀನು? ಯಾಕೆ ಹೊಡಿತಾ ಇದ್ದ? ನೀವು ಕಾಲೇಜ್ಗೆ ಹೋಗಿ ಯಾವ ಕಾರಣಕ್ಕೆ ನಮ್ಮನ್ನು ಹೊಡೆದಿದ್ದೀರೋ ಅದೇ ಕಾರಣಕ್ಕೆ ನೀವು ನಮ್ಮ ಸೋಮಣ್ಣನ ಮಗನ್ ಹೊಡೆದಿದ್ದೀರಾ. ಅವನು ನನ್ನ ಆಸ್ತಿ, ನನ್ನ ಹೃದಯ. ಅವನ ಮೇಲೆ ಕೈ ಮಾಡಿದ್ದೀರಾ. ಯಾರೋ ಲವ್ ಲೆಟರ್ ಬರೆದ್ರೆ ಯಾರಿಗೋ ಹೊಡಿತೀರಾ? ಲವ್ ಲೆಟರ್ ಬರೆದ್ರೆ ಸಾಯೋ ಆಗಿ ಹೊಡಿತೀರಾ? ಪ್ರೀತಿಸ್ತೀನಿ ಅಂತಂದ್ರೆ ಪ್ರಾಣ ತೆಗಿತೀರಾ? ಏನೋ ಏನೋ ನಿಮ್ ಪವರು? ಪವರ್ ಇದೆ ಅಂದ್ರೆ ಏನ್ ಬೇಕಾದ್ರೂ ಮಾಡ್ತೀರಾ? ಏನ್ ನೀವೇನ್ ಪಾಳೆಗಾರ ನೀವು? ನಿಮ್ ಹುಡುಗಿಗೆ ಎಲ್ಲ ಹೆಣ್ಮಕ್ಳ ತರ 2 ಜಡ ಇಲ್ದೆ ಕೊಂಬ ಇದೆ. ರಕ್ತ ಮಾಂಸ ಅಲ್ದೆ ಏನ್ ಬಂಗಾರದಿಂದ ಹುಟ್ಟಿದಾಳ ಅವಳು? ಅವಳು ಹೇಗ್ ಹುಟ್ಟಿದ್ಲು, ಯಾವಾಗ ಹುಟ್ಟಿದ್ಲು, ಯಾರು ಹುಟ್ಟಿದ್ಲು ಅನ್ನೋದಕ್ಕಿಂತ ಅವಳು ಯಾಕೆ ಹುಟ್ಟಿದ್ಲು ಅಂತ ನಾನು ಹೇಳ್ತೀನಿ. ಅವಳು ಹುಟ್ಟಿರೋದೇ ನಮ್ಮ ಸೋಮಣ್ಣನ ಮಗನಿಗೋಸ್ಕರ. ಅನ್ಯಾಯವಾಗಿ ನಮ್ಮ ಹುಡುಗನ್ನ ಹೊಡೆದಿದ್ದಕ್ಕೆ ಮದುವೆನೇ ಪರಿಹಾರ. ಇದನ್ನ ತಪ್ಸಕ್ಕೆ ಯಾರಿಂದಾನೂ ಸಾಧ್ಯ ಅಲ್ಲ. ನಮ್ಮ ಸೋಮಣ್ಣನ ಮನೆಗೆ ನಿಮ್ಮ ಹುಡುಗಿ ಸೊಸೆಯಾಗಿ ಬರಬೇಕು. ಅವನ ಮಗನಿಗೆ ಹೆಂಡತಿಯಾಗಿ ಬರಬೇಕು. ಬಂದೇ ಬರಬೇಕು. ನನ್ನ ಮಾತು ಮೀರಿ ನಿಮ್ಮ ಹುಡುಗಿಗೆ ಬೇರೆ ಎಲ್ಲಾದ್ರೂ ಸಂಬಂಧ ನೋಡಿದ್ರೆ ನಿಮ್ಮ ಮನೆಯವರ ಸುಟ್ಟು ಬೂದಿ ಆಗ್ತಾರೆ. ಈ ಮನೆ ಸ್ಮಶಾನ ಆಗುತ್ತೆ. ಹುಷಾರ್. ಸುಂಟರ್ ಗಾಳಿಯಾಗಿ ಬಂದು ಸವಾಲ್ ಹಾಕಿ ಹೋಗ್ತಾ ಇರೋ ಯಾರಿವನು ಅಂತ ನೀನು ಯೋಚನೆ ಮಾಡ್ಬೇಡ. ಹುಲಿ ಗುಹೆಗೆ ನುಗ್ಗಿ ಬಲಿ ಹಾಕೋ ಗುಂಡ್ಗೆ ಇರೋನು.
ಹೆಸರು ಸಿಂಹ, ರಾಜ ನರಸಿಂಹ. ಊರು ನಾಗುಲ್ಪಾಳ್ಯ. ನಮ್ಮೂರ್ಗೆ ರೋಡ್ ಮೇಲೆ, ನೀರ್ ಮೇಲೆ, ಗಾಳಿಲಿ, ರೈಲಲ್ಲಿ ಹೇಗ್ ಬೇಕಾದ್ರೂ ಬರ್ಬೋದು. ನನ್ ಮನೆಗೆ 2 ಬಾಗ್ಲಿದೆ. ಯಾವಾಗ ಬೇಕಾದ್ರೂ ಯಾವ ಕಡೆ ಬೇಕಾದ್ರೂ ಬರ್ಬೋದು. ಹಾಲಿಡೇ, ವರ್ಕಿಂಗ್ ಡೇ, ಡೇ ಆರ್ ನೈಟ್, ಎನಿ ಟೈಮ್, ಎನಿ ಡೇ. ನಿಮಗೆ ದಮ್ಮಿದ್ರೆ, ನಿಮ್ಮ ಮೈಯಲ್ಲಿ ಚರ್ಬಿ ಇದ್ರೆ ಬಂದ್ರು ನನ್ನ ಮಕ್ಕಳ. ಸಿಂಹ, ರಾಜ ನರಸಿಂಹ. ಆ ಮನೇಲಿ ಆ ಹುಡುಗಿ ಮದ್ವೆ ಏನಾದ್ರೂ ನಡೆದ್ರೆ ನನಗೆ ತಿಳಿಸ್ಬೇಕು. ಇಲ್ದಿದ್ರೆ ತಲೆ ತೆಗಿತೀನಿ. ಅವ್ರದಲ್ಲ, ನಿಮ್ದು. ಹುಷಾರ್. ಏನು ಧೈರ್ಯ ಅವನಿಗೆ? ಅಣ್ಣ, ಏನಣ್ಣ ಇದು? ಬೇರೆ ಊರನ್ನು ನಿಮ್ಮನೆಗೆ ನುಗ್ಗಿ ನಿಮ್ಮೆಲ್ಲ ಕೈ ಮಾಡೋದಾ? ಅಲ್ಲ, ಸುತ್ತಮುತ್ತ ಇರೋ 10 ಊರರು ನಿಮ್ಮ ಹೆಸರು ಕೇಳಿದ್ರೆ ಗಡಗಡ ಅಂತ ನಡುತ್ತಾರೆ. ಹುಡಕಿಲ್ಲ. ಊರವರೆಲ್ಲ ಕರ್ಕೊಂಡೋಗಿ ಅವ್ನ ತಲೆ ಕಡೆ ನಿನ್ ಪಾದ ಮೇಲೆ ಮಡಗ್ತೀವಿ. ಹೌದಣ್ಣ. ಏನಯ್ಯ ಇದು? ಇದು ನಮ್ಮೂರು, ನಮ್ಮ ಏರಿಯಾ. ಇದು ನನ್ನ ಮನೆ, ಇದು ನನ್ನ ಚೇರು. ಇದು ನಾನ್ ದುಡ್ಡು ಕೊಟ್ಟು ಮಾಡ್ತಿರೋ ಚೇರು. ಇದು ನಾನ್ ತಟ್ಟಿದ್ರೆ ಬರ್ತಾ ಇಲ್ಲ. ಸಾಧ್ಯ ಇಲ್ಲ. ಅವನಲ್ಲಿ ಏನೋ ಶಕ್ತಿ ಇದೆ. ಅವನ ಕಣ್ಣಿನ ದೃಷ್ಟಿ ನೋಡಿದ್ಯಾ? ಬೆಂಕಿ. ಆ ದೃಷ್ಟಿಲಿ ಏನೋ ಶಕ್ತಿ ಇದೆ. ನಮ್ಮನ್ನೇ ಸುಟ್ಟು ಬಿಡುತ್ತೆ. ನೀವ್ ಯಾರು ಏನು ಮಾಡಕ್ಕಾಗಲ್ಲ ಅವನ್ನ. ನಮ್ಮ ಜೀವನದಲ್ಲಿ ಹೆದರಿಕೆ, ಭಯ ಅನ್ನೋದೇ ಗೊತ್ತಿರಲಿಲ್ಲ. ಇಡೀ ಊರ್ ಜನ ನಮ್ಮನ್ನ ನೋಡಿ ಹೆದರೋರು. ಆದ್ರೆ ಇವನು ನಮ್ಗೆ ಚಾಲೆಂಜ್ ಮಾಡೋಗಿದ್ದಾನೆ. ಅವನಿಗೆ ಬುದ್ಧಿ ಕಲಿಸ್ಬೇಕು. ನಮ್ಮ ಹುಡುಗಿನ ನಾವು ನೋಡಿದ ಹುಡುಗನ ಜೊತೆ ಮದುವೆ ಮಾಡಿಸಿ ಅವನೂರಿಗೆ ಕರ್ಕೊಂಡು ಹೋಗಿ ಅವನ ಮುಂದೆನೆ ನಿಲ್ಸಿ ಅವನ್ ತಟ್ಟಿದ ತೊಡೆನ ತುಂಡ ಕತ್ತರಿಸಿ ಆ ತೊಡೆನ ಅವನ ಊರಿನ ಬಾಗಿಲು ನೇತಾಕಲಿಲ್ಲ. ನಾನ್ ನಮ್ಮಪ್ಪನ ಮಗನೇ ಅಲ್ಲ. ಇವನು ಏನು ಬರಲ್ಲ ಅಂತದಲ್ಲ ಇದು. ಆ ತೊಡೆ ತಟ್ಟಿದ ಗಂಡ್ಸ್ಗೂ ಒಂದು ವೆಡ್ಡಿಂಗ್ ಕಾರ್ಡ್ ಕಳಿಸ್ರು. ಅವನು ಮದುವೆಗೆ ಮುಂಚೆ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಮುಹೂರ್ತ ಟೈಮಿಗೆ ಸರಿಯಾಗಿ ಬಂದ್ರೆ ಸಾಕು. ಅಲ್ಲಿ ನಾವ್ ಯಾರು ಅಂತ ಅವನಿಗೆ ತೋರ್ಸೋಣ. ಎಲ್ರಿಗೂ ಸಂಬಳ ಕೊಟ್ರಾ? ಕೊಟ್ಟಿದ್ದೀನಿ ಸರ್. ಎಲ್ರಿಗೂ ತಿಂಗಳಿಗೆ ಸರಿಯಾದ ಸಂಬಳ, ಹೊಟ್ಟೆ ತುಂಬಾ ಊಟ, ಕೆಲಸ ತಗೋಬೇಕು. ನಾನೇ ಮಾತಾಡ್ತಿರೋದು. ಹೇಳಿ. ಸರಿ, ನಾನು ನೋಡ್ಕೋತೀನಿ. ಇನ್ಯಾರು ಬರೋರಿಲ್ಲ ಅಣ್ಣ. ಈಗ ನಾವು ಹೊರಡ್ಬೇಕಷ್ಟೇ. ಹೊರಡೋಣ. ರೆಡಿನಾ? ಆಯ್ತು, ಹೊರಡೋಣ. ಏರ್ಪಾಡಾಗಿದೆಯಾ? ಮದುವೆ ಗಂಡು ಕರ್ಕೊಂಡ್ ಬರ್ತಾ ಇದೀವಿ.
ಎಷ್ಟು ಗ್ರ್ಯಾಂಡ್ ಆಗಿ ಮದುವೆ ಮಾಡ್ತಿದ್ದೀರಿ ಸ್ವಾಮಿ. ಇದೆಲ್ಲ ಪುರೋಹಿತ್ರೆ ಗ್ರ್ಯಾಂಡು. ನನ್ ಮಗಳು ಮದುವೆ ಮಾಡಿ ಅವತ್ತು ತೊಡೆ ತಟ್ಟಿ ಚಾಲೆಂಜ್ ಮಾಡ್ಬೋದಲ್ಲ, ಆ ನನ್ನ ಮಗನ್ ತೊಡೆ ಕತ್ತಿಸಿದ್ರೆ ಗ್ರ್ಯಾಂಡು. ಅವತ್ತು ಅವನ ಅದೃಷ್ಟ ಚೆನ್ನಾಗಿತ್ತು, ಬದುಕೊಂಡ. ಅಲ್ಲ ಸ್ವಾಮಿ, ಈ ಜಗತ್ತಿನಲ್ಲಿ ನಿಮಗೆ ಎದುರು ನಿಂತು ಮಾತಾಡೋನು ಯಾವನಿದ್ದಾನೆ? ಹೇಳಿ ಪ್ರಭು, ಜಾಗ ಸ್ವಾಮಿ ಅಲ್ಲಿ ನೋಡಿ. ಏನ್ ಪುರೋಹಿತ ನಿಮ್ದು? ರಾಜ ನರಸಿಂಹ, ನನ್ನ ಟ್ರೈನ್ಗೆ ಬ್ರೇಕ್ ಇಲ್ಲ. ನಾನು ಸಾಯೋದಕ್ಕೆ ಹೆದರ್ಕೊಳ್ಳೋದಿಲ್ಲ. ನಿನಗೆ ಜೀವದ ಮೇಲೆ ಆಸೆ ಇದ್ರೆ ನಿನ್ನ ಜೀವ ನೀನು ಉಳಿಸ್ಕೋ. ನಿನ್ನ ಟ್ರೈನ್ ನಿಂತ್ರೇನೆ ನನ್ನ ಟ್ರೈನ್ ನಿಲ್ಲೋದು. ತೀರ್ಮಾನ ಮಾಡು. ಬರ್ಲಿ ಬಿಡಿ ಅವನು, ನಾವು ಅವನನ್ನು ನೋಡೇ ಬಿಡೋಣ. ಅಯ್ಯೋ, ಈ ಪರಿಸ್ಥಿತಿ ಬದುಕಿದ್ರೆ ತಾನೇ ನೋಡೋದಕ್ಕೆ. ಆ ಇಂಜಿನ್ ಬರ್ತಿರೋ ಸ್ಪೀಡ್ ನೋಡಿದ್ರೆ ನಾವ್ ಯಾರು ಉಳಿಯೋದಿಲ್ಲ ಅನ್ಸುತ್ತೆ. ಪ್ರಾಣ ಉಳಿದ್ರೆ ಮತ್ತೆ ಮದುವೆ ಮಾಡ್ಬೋದು. ಈ ಟ್ರೈನಲ್ಲಿ ಹೆಂಗಸರ ಮಕ್ಕಳೆಲ್ಲ ಇದ್ದಾರೆ. ನಮ್ಮವರಾಗ್ಲೇ ಹೆದರ್ಕೊಂಡು ಆಚೆ ದುಮುಕ್ತಾ ಇದ್ದಾರಣ್ಣ. ಆವೇಶದಲ್ಲಿ ನಿರ್ಧಾರ ತಗೊಳ್ಳೋಂಥ ವಿಷಯ ಅಲ್ಲ, ಯೋಚನೆ ಮಾಡಿ ತಗೊಳ್ಳೋಂಥದ್ದು. ನೀವೇ ಯೋಚನೆ ಮಾಡಿ. ಆವತ್ತು ನಾನು ಹೇಳಿದ್ರು ನನ್ನ ಮಾತು ಮೀರಿ ಮದುವೆ ಮಾಡಕ್ ಹೊಟ್ಟಿದ್ದೀರಾ? ಎಷ್ಟೋ ಧೈರ್ಯ ನಿಮ್ಗೆ? ಆವತ್ತು ಹೇಳಿದ್ನೆ ಇವತ್ತು ಹೇಳ್ತಾ ಇದ್ದೀನಿ. ನಿಮ್ ಮನೇಲಿ ಹುಡುಗಿ ಹುಟ್ಟಿರೋದೇ ನಮ್ಮ ಸೋಮಣ್ಣನ ಮಗನಿಗೋಸ್ಕರ.
ಈ ಮದುವೆನ ತಪ್ಪಿಸಕ್ಕೆ ಯಾರಿಂದಾದ್ರೂ ಸಾಧ್ಯ ಇಲ್ಲ. ನಿಮ್ಮ ಮುಂದೆನೆ ನಿಮ್ಮ ಮಗಳನ್ನ ಎಳ್ಕೊಂಡು ಹೋಗ್ತೀನಿ. ಧೈರ್ಯ ಇದ್ರೆ ನಿಲ್ಲಿಸ್ರು. ಹಾ, ಅಣ್ಣ 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 ಸೋಮಣ್ಣ, ಯಾರು ಬಂದಿದ್ದಾರೆ ನೋಡು. ನಿನ್ ಸೊಸೆ ಒಳ್ಳೆ ಸೌಂಡ್ ಪಾರ್ಟಿ, ಚೆನ್ನಾಗಿ ಓದಿರೋ ಹುಡುಗಿ, ನಿನ್ ಮಗನ್ಗೆ ಸರಿಯಾದ ಜೋಡಿ. ಏನೋ ಇದು? ನನ್ನ ಕ್ಷಮಿಸ್ಬಿಡಿ ಸರ್, ನನ್ನ ಕ್ಷಮಿಸ್ಬಿಡಿ ಸರ್. ಸರ್, ನನ್ನ ಕ್ಷಮಿಸ್ಬಿಡಿ ಸರ್. ಎಮ್ಮೆ ಪೂರ್ತಿ ಆದ್ರೂ ಉದ್ಯೋಗ ಸಿಗೋದಿಕ್ಕೆ 5 ವರ್ಷ ಆಯ್ತು. ಮದುವೆ ಆಗೋದಿಕ್ಕೆ ಇನ್ನೆಷ್ಟು ವರ್ಷ ಆಗುತ್ತೋ, ಮಕ್ಕಳು ಹುಟ್ಟೋಷ್ಟೊತ್ತಿಗೆ ಷಷ್ಠಿ ಪೂರ್ತಿ ಆಗುತ್ತೇನೋ ಅನ್ನೋ ಭಯದಿಂದ ನಾನು ಈ ಮದುವೆ ಮಾಡ್ಕೊಳ್ಳಿಲ್ಲ ಸರ್. ಸರ್ ಸರ್, ನೀವು ಚೆನ್ನಾಗಿರ್ಬೇಕು, ನೀವು ಬದುಕಬೇಕು, ನಿಮ್ಗೇನು ಆಗ್ಬಾರ್ದು ಅಂತ ನಾನು ಈ ಮದುವೆ ಮಾಡ್ಕೊಂಡೆ ಸರ್. ಸರ್ ಸರ್, ಅವತ್ತೇನಾಯ್ತು ಗೊತ್ತಾ ಸರ್? ಹೆದರ್ಕೋಬೇಡ, ಸಾಯಿಸಕ್ ಬಂದಿಲ್ಲ, ಹೇಳಕ್ ಬಂದಿದೀವಿ. ನಿಮ್ ಯಜಮಾನ ಬಿರುಗಾಳಿಯಾಗಿ ಬಂದು ನಮ್ಮ ಸೌಂದರ್ಯನ ನಿನ್ ಜೊತೆನೆ ಮದುವೆ ಮಾಡಿಸ್ತೀನಿ ಅಂತ ತೊಡೆ ತಟ್ಟಿ ಸವಾಲ್ ಹಾಕಿ ಹೋಗಿದ್ದಾನೆ. ಏನೋ ಅವನ ಅದೃಷ್ಟ ಚೆನ್ನಾಗಿತ್ತು, ಬದುಕೊಂಡ್ಬಿಟ್ಟ. ಪ್ರತಿದಿನ ಭಾನುವಾರ ಆಗಲ್ಲ ಗೊತ್ತಾ? ಪ್ರತಿ ಸಲ ಬದುಕಿ ಉಳಿಯೋ ಅವಕಾಶ ಸಿಗಲ್ಲ. ಅಕಸ್ಮಾತ್ ಅವ್ನು ಹೇಳ್ದಾಗ ಮಾಡ್ಬಿಟ್ರೆ ದೇವ್ರ ಕುಂಕುಮ ಇಟ್ಕೊಳಕ್ಕೆ ನಿಮ್ಮ ಯಜಮಾನ ತಲೆ ಇರಲ್ಲ. ತಿಳಿಸ್ಬಿಡು. ಮಾತು ಕೊಟ್ಟು ನಿಮಗೆ ಒಂದು ಮಾತು ಹೇಳ್ದೆ ಮದುವೆ ಮಾಡ್ಕೊಂಡಿದ್ದು ತಪ್ಪೆ. ಆದ್ರೆ ನಿಮ್ಗೇನು ಆಗ್ಬಾರ್ದು ಅಂತಾನೆ. ನನ್ನ ಪ್ರೀತಿಸೋ ಜನ, ನಾನ್ ನಂಬಿರೋ ದೇವ್ರು, ಜೊತೆ ಇರೋವರೆಗೂ ನಾನು ಯಾರು ಏನು ಮಾಡೋಕ್ಕಾಗಲ್ಲ. ಯಾರೀ ಹುಡುಗಿ? ನಮ್ ಕಾಲೇಜ್ನಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ, ಹೆಸರು ವಸುಂಧರ. ದೇವರು ನಿಮ್ಮನ್ನ 100 ವರ್ಷ ಚೆನ್ನಾಗಿಟ್ಟಿರ್ಲಿ. ಬನ್ನಿ. ನಿಮ್ ಮದುವೆ ನಡಿಬೇಕಾಗಿತ್ತಲ್ಲ, ಆ ಹುಡುಗಂದು ಯಾವುದು? ನಿಮ್ ಮನೆಗೆ ಸೇರ್ಬೇಕಾಗಿದ್ದ ಹುಡುಗಿನ ನಿಮ್ಗೆ ಒಪ್ಪಿಸ್ತಾ ಇದ್ದೀನಿ. ನನ್ನಿಂದ ತೊಂದರೆ ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ಅಲ್ಲಪ್ಪ, ಮದ್ವೆ ಅಂತ ಏನು ಅಂತ ತಿಳ್ಕೊಂಡಿದ್ಯಾ ನೀನು? ಒಳ್ಳೆ ಸಂಬಂಧ ಅಂತ ತಿಳಿದು ಮದ್ವೆಗೆ ಒಪ್ಕೊಂಡ್ವಿ. ರೈಲಲ್ಲಿ ಬಂದು ಗಲಾಟೆ ಮಾಡಿ ನೀನ್ ಆ ಹುಡುಗಿನ ಎತ್ಕೊಂಡು ಹೋದೆ. ನೀನ್ ಯಾರು ಅಂತ ನಮಗೂ ಗೊತ್ತಿಲ್ಲ, ಅವರು ಹೇಳಿಲ್ಲ. ಈಗ ನೀನಾಗೆ ಬಂದು ಈ ಹುಡುಗಿನ ಮದ್ವೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ಯಲ್ಲ, ಇದು ನ್ಯಾಯನಾ? ನಮ್ಮ ಪರಿಸ್ಥಿತಿಲಿ ನೀನಿದ್ರೆ ಏನ್ ಮಾಡ್ತಾ ಇದ್ದೆ? ನೀವ್ ಎತ್ಕೊಂಡು ಹೋಗಿದ್ ಹುಡುಗಿನ ಕರ್ಕೊಂಡ್ ಬಂದ್ಬಿಟ್ಟು ನನ್ನನ್ನು ಮದುವೆ ಆಗಂತಂದ್ರೆ ಏನ್ ಅರ್ಥ? ಅಲ್ಲ, ನನ್ನನ್ನು ಏನ್ ಅನ್ಕೊಂಡಿದ್ದೀರಾ ನೀವು? ಯಾವ ಕಾರಣಕ್ಕೆ ನಾ ಈ ಹುಡುಗಿನ ಕರ್ಕೊಂಡು ಹೋಗಿದ್ನು ಅದಲ್ಲಿ ನಡೀಲಿಲ್ಲ. ನನ್ನಿಂದ ಒಂದು ಹುಡುಗಿ ಭವಿಷ್ಯ ಹಾಳಾಗಬಾರ್ದು ನೋಡಿ, ಅದಕ್ಕೆ ಇಲ್ಲಿ ಕರ್ಕೊಂಡ್ಬಂದೆ. ನೋಡಪ್ಪ, ಏನ್ ನಡೆದಿದ್ರು ನಡೀದೇ ಇದ್ರು ನಮ್ಗೆ ಈ ಹುಡುಗಿ ಬೇಡ. ನಮಗೂ ಮಾನ ಮರ್ಯಾದೆ ಅನ್ನೋದಿದೆ. ಮರ್ಯಾದಸ್ಥರು ಯಾರು ಈ ಸಂಬಂಧ ಬೆಳೆಸೋದಕ್ಕೆ ಇಷ್ಟಪಡೋದಿಲ್ಲ. ದಯವಿಟ್ಟು ತಕರಾರು ಮಾಡದೆ ಈ ಹುಡುಗಿನ ಇಲ್ಲಿಂದ ಕರ್ಕೊಂಡು ಹೊರಟೋಗಪ್ಪ.
ಮಕ್ಕಳಿಗೆ ಜನ್ಮ ಕೊಟ್ರೆ ಪ್ರಯೋಜನ ಇಲ್ಲ. ಅವ್ರನ್ನ ಬೆಳೆಸ್ಬೇಕಾದ್ರೆ ನಮ್ಮ ನಡೆ ನುಡಿ ಚೆನ್ನಾಗಿರ್ಬೇಕು. ಅದು ಮನೇಲಿ ಹೆಣ್ಮಕ್ಳಿದ್ರೆ ತಗ್ಗಿ ಬಗ್ಗಿ ನಡೆಯೋದನ್ನ ಅಭ್ಯಾಸ ಮಾಡ್ಕೊಂಡಿರ್ಬೇಕು. ಇಲ್ದಿದ್ರೆ ಈಗ ಎಡವಟ್ಟಾಗ್ಬಿಡುತ್ತೆ. ನೀನೇನಾಗ್ಬೇಕು ಅಂತ ಆಸೆ ಪಟ್ಟಿಯೋ ಅದು ನಡೀಲಿಲ್ಲ. ಏನಾಗ್ಬೇಕಾಗಿತ್ತೋ ಅದಕ್ಕೆ ಅವನ ಅವಕಾಶ ಕೊಡ್ಲಿಲ್ಲ. ಎಲ್ಲ ನೀನೇ ಪ್ರಾರಂಭ ಮಾಡಿದ್ದು, ಅದು ಇಲ್ಲಿಗೆ ಬಂದು ನಿಂತಿದೆ. ಮಾಡಿದ್ದುಣ್ಣೋ ಮಾರ ಅನ್ನೋ ಗಾದೆ ಕೇಳಿದ್ಯಲ್ಲ, ಅನುಭವಿಸು. ಹೆತ್ತು ಬಿಸಾಕಿದ ಮಕ್ಕಳನ್ನ ಸಾಕ್ಬೋದೇ ಹೊರತು ಇಂಥ ಹೆಣ್ಣನ್ನ ಯಾರ್ ಮದ್ವೆ ಆಗ್ತಾರೆ? ಹೇಳ್ರಿ, ಯಾವನೋ ನನಗ್ ಲವ್ ಲೆಟರ್ ಬರದು ಅಂತ ನಮ್ಮವರು ನಿಮ್ಮವ್ರನ್ನ ಹೊಡೆದ್ರು. ಇವ್ರಿಗೋಸ್ಕರ ನೀವು ನನ್ನನ್ನು ಹೇಳ್ಕೊಂಡ್ ಬಂದ್ರಿ. ನಾನೇನ್ ತಪ್ಪು ಮಾಡಿದ್ದೀನಿ? ದೇವರ ಗುಡಿ ಒಂದ್ಸತಿ ಅಪವಿತ್ರವಾದ್ರೆ ಅದ್ ಯಾವ ಕೆಲ್ಸಕ್ಕೂ ಬರಲ್ಲ. ಆ ಗುಡಿ ಹಾಳು ಬಿದ್ದಾಗೆ. ಹೆಣ್ಣು ಹುಡುಗಿನೂ ಹಾಗೆ ರೀ. ಹೇಳಿ, ನನ್ನನ್ನು ಯಾರು ಮದುವೆ ಮಾಡ್ಕೋತಾರೆ? ನನ್ನ ಜೀವನದ ಬಗ್ಗೆ ಯೋಚನೆ ಮಾಡಿ ಅದು ಕುತ್ರ ಹೇಳಲೇಬೇಕು. ಅಲ್ಲಿವರೆಗೂ ನಾನು ಇಲ್ಲೇ ಇರ್ತೀನಿ. ಹಲೋ, ಇಲ್ಲಿ ಕೂತ್ಕೋಬಹುದಾ ಪ್ಲೀಸ್? ನಿಮಗ್ ನಡೆದಿರೋ ಅನ್ಯಾಯ ಯಾವ ವೈರಿಗೂ ನಡಿಬಾರ್ದು. ಹೌದು ಸೌಂದರ್ಯ, ನಿಜವಾಗ್ಲೂ ತುಂಬಾ ಅನ್ಯಾಯ ನಡೆದಿದೆ. ಮಾನ ಯಾರಿಗಾದ್ರೂ ಒಂದೇ ಅಲ್ವಾ? ವಿಷಯ ಏನ್ ಹೇಳಿ? ಏನೂ ಇಲ್ಲ ಸೌಂದರ್ಯ, ಬಂಧು ಬಳಗ ಎಲ್ಲ ಬಂದಿದ್ದಾರೆ, ಟಿಕೆಟ್ಸ್ ಎಲ್ಲ ಬುಕ್ ಮಾಡ್ಕೊಂಡಿದ್ದಾರೆ. ಮತ್ತೆ ಆಷಾಢ ಬರುತ್ತೆ, ಆಮೇಲೆ ಮುಹೂರ್ತನೇ ಇಲ್ವಂತೆ. ಸ್ವೀಟ್ಸ್ ಮಾಡಿಸಿದೀವಿ, ಅದು ಹಾಳಾಗೋಗುತ್ತೆ. ನೀವು ಗ್ರೀನ್ ಸಿಗ್ನಲ್ ಕೊಟ್ರೆ ನನ್ ಮದ್ವೆ ನಡೆಯುತ್ತೆ. ಅದಾಗ್ತಿದ್ದಾಗೆ ನಿಮ್ ಮದ್ವೆ ನಾನೇ ಮಾಡಿಸ್ತೀನಿ. ಅವ್ರದ್ದು ಮದ್ವೆ ಪ್ರಾಬ್ಲಮ್ ಆದ್ರೆ ನಮ್ದು ಫಸ್ಟ್ ನೈಟ್ ಪ್ರಾಬ್ಲಮ್. ಈ ಮುಹೂರ್ತ ಮೀರಿದ್ರೆ ಇಷ್ಟಲ್ಲೇ ಮತ್ತೆ ಯಾವ ಮುಹೂರ್ತನೂ ಇಲ್ವಂತೆ. ಶಟ್ ಅಪ್! ನೀವೆಲ್ಲ ಹೆಂಗಸ್ರಾ? ನಿಮಗೆ ಗಂಡಿದ್ದಾರೆ. ಇವತ್ತಿಲ್ಲ ಅಂದ್ರೆ ನಾಳೆ ಮುಹೂರ್ತ ಇಟ್ಟು ನಿಮ್ ಫಸ್ಟ್ ನೈಟ್ ಮಾಡಬಹುದು. ನಿಮಗೆ ಗಂಡ ಆಗೋರಿದ್ದಾರೆ. ಇವತ್ತಲ್ದೆ ಹೋದ್ರು ನಾಳೆ ಮಾಡ್ಕೋತಾರೆ. ನನ್ನನ್ನು ಯಾವಾಗ ಮಾಡ್ಕೋತಾನೆ ಅಂತ ಯೋಚನೆ ಮಾಡ್ದೆ ನಿಮ್ ಅನುಕೂಲ ಸಂತೋಷದ ಬಗ್ಗೆ ಮಾತಾಡ್ತೀರಾ? ಇನ್ನೊಂದ್ಸಲ ಈ ತರ ಎಲ್ಲ ಕೇಳಿದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಏನು ವರ್ಕೌಟ್ ಆಗ್ಲಿಲ್ವಲ್ಲೇ? ನಾನ್ ನಿಮ್ಮನ್ನ ಕ್ಷಮಿಸು ಅಂತ ಕೇಳಿ ನೀವು ನನ್ನ ಕ್ಷಮಿಸಲ್ಲ ಅನ್ನೋಂಥ ತಪ್ಪು ನಾನೇನು ಮಾಡಿಲ್ಲ. ಆಗಿದ್ದಾಗೋಯ್ತು. ಈಗ ನಿಮ್ಗೆ ನ್ಯಾಯ ಸಿಗ್ಬೇಕು. ಅದಕ್ಕೆ ನಾನು ಏನ್ ಮಾಡ್ಬೇಕು ಹೇಳಿ? ನಾನ್ ತಲೆ ತಗ್ಸೋ ಸ್ಥಿತಿ ಬರ್ದ ಹಾಗೆ, ನನ್ ಕಡೆ ಯಾರು ಬೆರಳು ಮಾಡಿ ತೋರಿಸೋ ಪರಿಸ್ಥಿತಿ ಬರ್ದ ಹಾಗೆ ನೀವೇನ್ ಮಾಡಿದ್ರು ಸರಿ. ಮದುವೆ ಮಾಡ್ಕೋತೀರಾ? ಮಾಡ್ಕೋತೀನಿ. ಹೆಣ್ಣಿಗೆ ಅದಕ್ಕಿಂತ ಅದೃಷ್ಟ ಇನ್ನೇನಿದೆ ಹೇಳಿ? ಇವಳು ವರಸೆ ನೋಡ್ತಾ ಇದ್ರೆ ಬರೀ ಉತ್ತರ ಅಲ್ಲ, ವಂಶ ಉದ್ಧಾರ ಆಗೋವರೆಗೂ ಇಲ್ಲೇ ಇರೋ ಹಾಗೆ ಕಾಣ್ತಿದ್ದಾಳೆ. ಇವತ್ತು ಈ ಮನೇಲೆ ಕೂತಿದ್ದಾಳೆ, ನಾಳೆ ನರಸಿಂಹ ಅವ್ರ ಎದೆ ಮೇಲೆ ಕೂತ್ಕೊಂಡ್ಬಿಡ್ತಾಳೆ. ಹುಡುಗನಿಗೆ ನೀವು ಇಷ್ಟ ಆಗಿದ್ರು ನಿಮಗೆ ಹುಡುಗ ಹಿಡಿಸಿದ್ರೇನೆ ಮದುವೆ. ನಿಮ್ಮನ್ನ ಏನಾದ್ರೂ ಕೇಳಬಹುದಾ? ಖಂಡಿತ ಕೇಳಿ. ಥ್ಯಾಂಕ್ ಯು. ನಿಮ್ ಹೆಸರು? ಶ್ರೀರಾಮ್. ಏನ್ ಓದಿದ್ದೀರಾ? M.Tech ಮಾಡಿದ್ದೀನಿ. ಏನ್ ಮಾಡ್ಕೊಂಡಿದ್ದೀರಾ? ವಿಪ್ರೋನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್. ಹೆಣ್ಣಿನ ವಯಸ್ಸು ಗಂಡಿನ ಸಂಬಳ ಕೇಳಬಾರ್ದು, ಆದ್ರೂ ನನಗೆ ತಿಳ್ಕೋಬೇಕು ಅಂತಿದೆ. 35,000 per month. ನೀವ್ ನಂಗೆ ಹಿಡ್ಸಿದ್ದೀರಾ? ನಿಮ್ ತಂದೆ ತಾಯಿ ಏನಾದ್ರೂ ಕೇಳೋ ಹಾಗಿದ್ರೆ ಕೇಳಿ. ಕೇಳಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ಯಾಕೆ? ಇವ್ರ ಮನೆಯವರು ಅಂತಂದ್ರೆ ಅಯೋಧ್ಯೆಯಲ್ಲಿದ್ದ ಸೀತೆ ತರ ಇರ್ತಾರೆ ಹೊರತು ಲಂಕೆಯಲ್ಲಿದ್ದ ರಾಕ್ಷಸಿ ಆಗಲ್ಲಮ್ಮ. ಅದೇ ಹೇಗೆ? ರಾಮನ ಅಕ್ಸನ್ ಮಾತ್ ಕೇಳಿ
ಸೀತನ್ ಬಿಟ್ಟಿರ್ಲಿಲ್ವಾ? ಹಾಗಾಗ್ಬಾರ್ದಲ್ವಾ? ನನ್ನ ಬಗ್ಗೆ ತಿಳ್ಕೋಬೇಕಾಗಿರೋದು ಇದೆ. ನನಗೂ ನರಸಿಂಹ ಅವ್ರಿಗೂ ಯಾವ ಸಂಬಂಧನೂ ಇಲ್ಲ. ಆದ್ರೂ ಇವ್ರು ನನ್ನನ್ನ 10 ದಿನದ ಕೆಳಗೆ ಎಳ್ಕೊಂಡ್ ಬಂದಿದ್ದಾರೆ. ಇವ್ರ ಮನೇಲಿ ಇದ್ದೀನಿ. ಮರ್ಯಾದೆಯಾಗಿ ನೋಡ್ಕೊಂಡಿದಾರೋ, ಮನಸ್ಸಿಗೆ ಬಂದಾಗ ಉಪಯೋಗಿಸ್ಕೊಂಡಿದಾರೋ ಕೇಳಲ್ವಾ? ನಾಳೆ ಮದುವೆ ಆದ್ಮೇಲೆ ಅನುಮಾನ ಹುಟ್ಟಿದ್ರೆ ನಾನ್ ನಿಜ ಹೇಳಿದ್ರು ನೀವ್ ನಂಬಲ್ಲ. ಅದಕ್ಕೆ ಈಗ್ಲೇ ಕೇಳಿ. ಹೇಳ್ರಿ, ಮಾತಾಡ್ರಿ. ಯಾಮರ್ಸಿ ಮದುವೆ ಮಾಡೋಣ ಅನ್ಕೊಟ್ರ? ಹೆಣ್ಮಕ್ಳು ಒಡವೆಗೆ ಸೀರೆಗೆ ಬಿದ್ದೋಗ್ತಾರೆ. ಶ್ರೀಮಂತರು ಕೊಟ್ಟು ಮದುವೆ ಮಾಡೋಣ ಅಂತ ನೋಡಿದ್ರ? ಮದುವೆ ಮಾಡ್ಕೊಳ್ಳೋ ಅದೃಷ್ಟ ನನಗಿದ್ರು ಮಾಡೋ ಚಾನ್ಸು ನಿಮಗ್ ಕೊಡಲ್ಲ. ನೀವ್ ಆಡಿಸ್ದಂಗ ಆಡೋದಕ್ಕೆ ನನ್ನೇನ್ ಹುಚ್ಚಿ ಅನ್ಕೊಂಡ್ರ? ಸೇಡು ತೀರಿಸ್ಕೊಳಕ್ ಬಂದಿದ್ದೀನಿ. ಹಾ, ಸೌಂದರ್ಯ ಆ ಮನೇಲಿರೋವರು ನಮ್ಮ ಯಜಮಾನ್ರಿಗೆ ನೆಮ್ಮದಿ ಇಲ್ಲ. ನಮ್ಮ ಯಜಮಾನ್ರು ಯಾವತ್ತು ತಲೆ ತಗ್ಸಿದ್ದೇ ಇಲ್ಲ. ಅಂತವ್ರನ್ನ ಆಟದ ಗೊಂಬೆ ತರ ಆಡಿಸ್ತಾ ಇದ್ದಾಳೆ. ಅವಳನ್ನ ಬಿಡಬಾರ್ದು. ಸೌಂದರ್ಯಮ್ಮ ಅವ್ರನ್ನ ಆ ಜಗ್ಗಾ ವೆಂಕಟೇಶ ಎತ್ಕೊಂಡು ಹೋಗ್ತಾವ್ರೆ. ನಾವು ಎಷ್ಟು ದಿನ ಅಂತ ಸುಮ್ಮನಿರೋದು? ಇಷ್ಟು ದಿವಸ ನಿನ್ನನ್ನು ಬಿಟ್ಟಿದ್ದೆ ತಪ್ಪಾಗೋಯ್ತು. ನಾವು ನೋಡ್ತಾನೆ ಇದೀವಿ. ನೀವು ಊರಿಗೆ ಕಾಲಿಗೆ ದಿವಸದಿಂದ ನಮ್ಮ ಯಜಮಾನ್ರು ಮನಸ್ಸು ಮನ ಎಲ್ಲ ಹಾಳಾಗೋಗೈತೆ. ಕೊನೆ ಕಿತ್ತ ಹೇಳ್ತಾ ಇವ್ನಿ, ನಿಂಗ್ ಜೀವದ ಮೇಲೆ ಆಸೆ ಇದ್ರೆ ಈ ಊರ್ ಬಿಟ್ಟು ಹೊಂಟಾಯ್ತಾ ಇರು. ನಾನು ಹೋಗಲ್ಲ. ನನಗೆ ಅನ್ಯಾಯ ಆಗಿದೆ. ನನಗ್ ನ್ಯಾಯ ಸಿಗೋವರೆಗೂ ನಾನು ಎಲ್ಲಿಗೂ ಹೋಗಲ್ಲ. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಓಹೋ, ನೀನು ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ. ಏಯ್ ಸುರಿರೋ, ಹಚ್ಚ ಬೆಂಕಿ. ಹೇಗಾದ್ರೂ ಮಾಡಿ ಆಕೆಯನ್ನು ಕಾಪಾಡಿ ಡಾಕ್ಟರ್. ಆಕೆ ಬದುಕಬೇಕು ಡಾಕ್ಟರ್. ನೀವೇನು ಯೋಚನೆ ಮಾಡಬೇಡಿ, ದೇವರಿದ್ದಾರೆ. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಇಲ್ಲಿಗೆ ಯಾಕೆ ಬಂದ್ರಿ? ಇನ್ನು ಏನು ಉಳಿದಿದೆ ಅಂತ ಇಲ್ಲಿಗೆ ಬಂದಿದ್ದೀರಾ? ಆಕೆ ಏನೋ ಮಾಡಿದ್ಲು. ನನ್ನ ಆಸ್ತಿ ಕೇಳಿದ್ಲಾ, ಪಾಸ್ತಿ ಕೇಳಿದ್ಲಾ, ಹೃದಯ ಕೇಳಿದ್ಲಾ, ಪ್ರಾಣ ಕೇಳಿದ್ಲಾ? ಯಾರನ್ನ ಕೇಳಿ ಕೆಲಸ ಮಾಡಿದ್ರಿ? ಸಾಕು, ನೀವು ಮಾಡಿರೋ ಘನ ಕಾರ್ಯ ಸಾಕು. ಆಕೆಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಿಮ್ಮನ್ನು ಯಾರನ್ನೂ ನಾನು ಉಳಿಸೋದಿಲ್ಲ. ನೀವ್ ಯಾರು ನನ್ನ ಹಿತೈಷಿಗಳಲ್ಲ, ಹಿತಶತ್ರುಗಳು. ನಿಮ್ಮ ಹುಚ್ಚು ಅಭಿಮಾನ ಪ್ರೀತಿ ನನ್ನ ಈ ಗತಿಗೆ ತಂದಿದೆ. ನೀವ್ ಯಾರು ನಿಮ್ ಮುಖ ನನಗೆ ತೋರಿಸ್ಬೇಡಿ. ಏನ್ ನೋಡ್ತಾ ಇದ್ದೀರಾ? ಹೋಗಿ, ಹೊರಟೋಗಿ. ಡೋಂಟ್ ವರಿ, ಟ್ರೀಟ್ಮೆಂಟ್ ನಡೀತಾ ಇದೆ. ಆಕೆಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡಬೇಕು. ತುಂಬಾ ಹಣ ಖರ್ಚಾಗುತ್ತೆ. ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ ಡಾಕ್ಟರ್. ನನ್ನ ಆಸ್ತಿ ಪಾಸ್ತಿ ಹೋದ್ರೂ ಪರವಾಗಿಲ್ಲ. ಆಕೆ ಸರಿ ಆಗ್ಬೇಕು. ಆಕೆ ಮುಖದಲ್ಲಿ ಒಂದು ಚಿಕ್ಕ ಕಲೆನೂ ಇರಬಾರ್ದು. ನೀವೇನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ ಡಾಕ್ಟರ್. ಆಕೆನ್ ಕಾಪಾಡಿ ಡಾಕ್ಟರ್, ಆಕೆನ್ ಕಾಪಾಡಿ.
ನಿನ್ನ ಅವತ್ತು ಬಿಟ್ಟಿದ್ದೆ ತಪ್ಪಾಯ್ತು. ನಿನ್ನಿಂದ ನಮ್ಮ ಮಾನ ಮರ್ಯಾದೆ ಎಲ್ಲ ಹರಾಜಾಯ್ತು. ಹುಲಿ ತರ ಇದ್ದ ನಮ್ಮಣ್ಣ ಇವತ್ತು ಹಾಸಿಗೆ ಹಿಡಿದಿದ್ದಾರೆ. ಇವತ್ತು ನಿನ್ನ ಜೀವ ಸಹಿತ ಬಿಡಲ್ಲ. ಇದು ಆಸ್ಪತ್ರೆ, ಇಲ್ಲಿ ಬೇಡ, ಹೊರಗಡೆ ಬನ್ನಿ. ಏನು ಕೆಟ್ಟಗಳಿಗೆ ನಡಿಬಾರ್ದು ನಡೆದೋಯ್ತು. ಈಗ ಸೌಂದರ್ಯ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾಳೆ. ಅವಳನ್ನ ನಾವು ಉಳಿಸ್ಕೋಬೇಕು. ಈಗಲೂ ನಾನು ತಪ್ಪು ಮಾಡಿದ್ದೀನಿ ಅಂತ ನಿಮ್ಗೆ ಅನ್ಸಿದ್ರೆ ನೀವೇನೇ ಶಿಕ್ಷೆ ಕೊಟ್ಟರು ಅನುಭವಿಸೋಕೆ ಸಿದ್ಧ. ನೋಡಮ್ಮ ಸೌಂದರ್ಯ, ಈಗ ನೀನೊಂದು ಸ್ಥಿತಿ ಬಂದಿದ್ಯಾ. ಇದಕ್ಕೆಲ್ಲ ಕಾರಣ ಆ ರಾಜ ನರಸಿಂಹ ಅವರು. ಹಗಲು ರಾತ್ರಿ ನಿದ್ದೆಗೆಟ್ಟು ಕಷ್ಟಪಟ್ಟಿದ್ದಾರೆ. ನಿನ್ನನ್ನು ಅವರು ಸರಿಯಾದ ಸಮಯ ಕರ್ಕೊಂಡು ಬರದೇ ಇದ್ದಿದ್ರೆ ನೀನು ಬದುಕ್ತಾನೆ ಇರ್ಲಿಲ್ಲ. ಅವರ ಪ್ರಾರ್ಥನೆ ಇವತ್ತು ನಿನ್ನನ್ನು ಉಳಿಸ್ಕೊಂಡಿದ್ಯಮ್ಮ. ಅವ್ರು ಎಲ್ಲಿದ್ದಾರೆ? ಅವ್ರ ಮೇಲೆ ಇನ್ನೊಂದು ಏಟು ಬಿದ್ರು ನಾನು ಹೇಳ ನೋಡ್ಬೇಕಾಗತ್ತೆ. ಏನ್ ಮಾಡ್ತಿದ್ದೀರಾ? ಅವ್ರು ಸತ್ತೋದ್ರೆ ನನಗ್ ನ್ಯಾಯ ಸಿಕ್ಬಿಡತ್ತಾ? ಜೀವನ ಪೂರ್ತಿ ಹೊಡೆಯೋದು ಬಡಿಯೋದು ಇದೇ ಆಗೋಯ್ತು. ಇದರಿಂದ ಜೀವನದಲ್ಲಿ ಏನಾದ್ರೂ ಸಾಧಿಸಿದ್ದೀರಾ? ಇವತ್ತು ನಾನು ಬದುಕಿದ್ದೀನಿ ಅಂತಂದ್ರೆ ಅದಕ್ ಕಾರಣ ಇವರು. ಅವರಿಂದ ಅನ್ಯಾಯ ಆಗಿದೆ ಅಂತ ಹೊಡಿತಿದ್ದೀರಾ? ಅನ್ಯಾಯ ಆಗಿರೋದು ನಿಮ್ಮಿಂದ. ಮನುಷ್ಯತ್ವನೇ ಇಲ್ಲದೆ ಪ್ರಾಣಿಗಳ ತರ ನಡ್ಕೊಳ್ಳೋ ನಿಮ್ ಹತ್ರ ಯಾವ ಹೆಣ್ಣಿಗೆ ನ್ಯಾಯ ಸಿಕ್ಕಿದೆ? ನೀವುಗಳು ಮಾಡಿರೋ ಪಾಪದ ಫಲನ ನಾನು ಅನುಭವಿಸ್ತಾ ಇದ್ದೀನಿ. ನೀವು ಮಾಡಿರೋ ಅನ್ಯಾಯ ಅಕ್ರಮಗಳಿಂದ ಎಷ್ಟೋ ಜನ ನೋವು ಸಂಕಟ ಅನುಭವಿಸ್ತಾ ಇದ್ದಾರೆ. ಅವ್ರ ಶಾಪದಿಂದ ನನಗೆ ಇವತ್ತು ಈ ಗತಿ ಬಂದಿದೆ. ಇನ್ನು ಏನ್ ಮಾಡ್ಬೇಕು ಅಂತಿದ್ದೀರಾ? ಸಾಕು, ಯಾವ ಜನ್ಮದ ಪಾಪನೋ ಏನು ನಿಮ್ಮನೆಯಲ್ಲಿ ಹುಟ್ಟಿದ್ದೀರಿ. ದಯವಿಟ್ಟು ಹೊರಟೋಗಿ. ನೋಡಿ, ಇದು ನನ್ನ ಸ್ವಂತ ವಿಷಯ. ಇದರಲ್ಲಿ ತಲೆ ಹಾಕೋ ಹಕ್ಕು ನಿಮ್ಗೆ ಯಾರಿಗೂ ಇಲ್ಲ. ನನ್ನ ಜೀವನ ಹೇಗೆ ಸರಿಪಡಿಸ್ಕೋಬೇಕು, ಏನು ಮಾಡಿ ಸರಿಪಡಿಸ್ಕೋಬೇಕು ಅನ್ನೋದು ನನಗ್ ಗೊತ್ತು. ಹೊರಟೋಗಿ, ಹೋಗಿ ಹೋಗಿ. Get out! ಸೋಮಣ್ಣ, ಬುದ್ಧಿ ಈಕೆ ಇಲ್ಲೇ ಇರ್ತಾರೆ, ಅದಕ್ಕೆಲ್ಲ ಏರ್ಪಾಡು ಮಾಡು. ಕ್ಷಮಿಸಿ ಸರ್, ಮತ್ತೆ ನಿಮಗ್ ತೊಂದರೆ ಕೊಡಕ್ ಬರ್ಲಿಲ್ಲ. ನಾನು ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳಕ್ ಬಂದಿದ್ದೀನಿ. ನಾನ್ ನಿಮ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೆ. ಆದ್ರೆ ಇವತ್ ಗೊತ್ತಾಯ್ತು, ಯಾರು ಮಾಡದೇ ಇರೋ ಕೆಲ್ಸ ನೀವ್ ಮಾಡಿದ್ದೀರಾ. ನಾನು ಮಾಡಿದ ತಪ್ಪಿಗೆ ನೀವ್ ಶಿಕ್ಷೆ ಅನುಭವಿಸಿದ್ದೀರಾ. ನಾನ್ ನಿಮ್ಮನ್ನ ಕಾಡಿಸಿದ್ದೀನಿ, ಪೀಡಿಸಿದ್ದೀನಿ, 10 ಜನರ ಮುಂದೆ ಅವಮಾನ ಮಾಡಿ ನಿಮ್ ಮನಃಶಾಂತಿನ ಹಾಳು ಮಾಡಿದ್ದೀನಿ. ಆದ್ರೆ ನೀವು ಅದನ್ನೆಲ್ಲ ಸಹಿಸ್ಕೊಂಡು ನನ್ನನ್ನು ಬದುಕಿಸಿದ್ದೀರಾ, ಪುನರ್ಜನ್ಮ ಕೊಟ್ಟಿದ್ದೀರಾ. ಇದರಿಂದ ನಿಮ್ಗೆ ಹೆಣ್ಣಿನ ಮೇಲಿರೋ ಗೌರವ ಏನೋ ಅಂತ ಗೊತ್ತಾಯ್ತು. ನಾನು ಕ್ಷಮಿಸಿ ಅಂತ ಕೇಳಿದ್ರೆ ಅದರಿಂದ ನನಗ್ ಪ್ರಾಯಶ್ಚಿತ್ತ ಸಿಗಲ್ಲ. ಅದಕ್ ನಾನು ಏನ್ ಮಾಡ್ಬೇಕು? ನನ್ನಿಂದ ನಿಂತೋಗಿರೋ ನಿಮ್ ಮದುವೆನ ನನ್ನ ಕೈಯಾರೆ ನಾನ್ ಮಾಡ್ಬೇಕು. ಅದನ್ನ ಕಣ್ಣಾರೆ ನಾನ್ ನೋಡ್ಬೇಕು. ಆಗ್ಲೇ ನನ್ನ ಮನಸ್ಸಿಗೆ ಸಮಾಧಾನ. ನಾನ್ ಮಾಡಿರೋ ತಪ್ಪಿಗೆ ನೀವ್ ನನಗ್ ಕೊಡೋ ಕ್ಷಮಾದಾನ. ಅದಕ್ಕೆ ಅವಕಾಶ ಮಾಡಿಕೊಡ್ತೀರಾ? ನಿಮ್ ಮದುವೆ ಮಾಡಿ ಕಣ್ ತುಂಬಾ ನೋಡಿ ನಾನ್ ಹೊರಟೋಗ್ತೀನಿ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ತೀರಾ? ಪ್ಲೀಸ್ ಪ್ಲೀಸ್.
ಇದೇನ್ ನ್ಯಾಯ ಕಣಮ್ಮ, ನೀನೇ ಕೂತ್ಕೋಬೇಕು. ಅಯ್ಯಯ್ಯೋ, ನಾನ್ ಬಾಗ್ಲಲ್ಲಿ ಕೂತ್ಕೊಂಡಿದ್ದು ಇವ್ರ ಹೃದಯದಲ್ಲಿ ಕೂತ್ಕೊಳಕಲ್ಲ. ನೀವ್ ತಪ್ಪು ಮಾಡ್ತಾ ಇದ್ದೀರಾ. ನಾವು ತಪ್ಪು ಮಾಡ್ತಾ ಇಲ್ಲಮ್ಮ. ನಾವು ಮದುವೆ ಮುಹೂರ್ತ ನಿಶ್ಚಯ ಮಾಡ್ಬೋದೇ ಹೊರತು ಯಾರ ಜೊತೆ ಅನ್ನೋದನ್ನ ಆ ಭಗವಂತ ನಿರ್ಧಾರ ಮಾಡ್ತಾನೆ. ಅನ್ಕೊಂಡಾಗ ನಡೆದ್ರೆ ಏನಿದೆಯಮ್ಮ, ಅನ್ಕೊಳ್ದೆ ಇರೋದ್ ನಡೆದಾಗ್ಲೆ ಅದಕ್ಕೊಂದು ವಿಶೇಷ ವಿಶಿಷ್ಟ ಆಗೋದಿಲ್ಲ. ಒಳ್ಳೇದಕ್ಕೆ ಅಮ್ಮ. ಇಲ್ಲ ಅಂಕಲ್, ನೀವ್ ತಪ್ಪು ಮಾಡ್ತಾ ಇದ್ದೀರಾ. ಇಲ್ಲಮ್ಮ, ಪಾಪ ಮಾಡದೆ ಪುಣ್ಯದ ಕೆಲಸ ಮಾಡ್ತಾ ಇದ್ದೀವಿ. ಈ ಕೆಲಸ ಮಾಡ್ಬೇಕು ಅನ್ನೋ ಒಳ್ಳೆ ಯೋಚನೆ ಬಂದಿದ್ ಕೂಡ ಯಾರಿಂದ ಗೊತ್ತಾ? ಈ ಮಹಾನುಭಾವನಿಂದ. ಕಪ್ಪು ಕೋಟ್ ಹಾಕೊಳ್ದಿರೋ ಈ ನ್ಯಾಯಮೂರ್ತಿ ಕೇಳಿದ ಪ್ರಶ್ನೆಗೆ ನನ್ನ ಹತ್ರ ಅಲ್ಲಮ್ಮ, ಮನುಷ್ಯತ್ವರ ಯಾರ ಹತ್ರನೂ ಉತ್ತರ ಇಲ್ಲ, ಯಾರ ಹತ್ರನೂ ಉತ್ತರ ಇಲ್ಲ. ಎಲ್ಲ ಈ ಪುಣ್ಯಾತ್ಮ. ಅಳಿಯಂದ್ರೆ ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಯಾವ ಸಮಸ್ಯೆಗಳು ಪ್ರಶ್ನೆಗಳು ಇಲ್ದೇ ಇರೋ ನನ್ನ ಜೀವನದಲ್ಲಿ ಸೌಂದರ್ಯ ದೊಡ್ಡ ಪ್ರಶ್ನೆ ಆಗಿ ಬಂದು ನಿಂತಿದ್ದಾಳೆ. ಯಾವ ಮನೆಯಲ್ಲಿ ನಮ್ಮ ಹಿರಿಯರು ಹೆಣ್ಣಿಗೆ ಮಹತ್ವವಾದ ಸ್ಥಾನ ಕೊಟ್ಟಿದ್ದಾರೋ ಅದೇ ಮನೆಯಲ್ಲಿ ಸೌಂದರ್ಯಗೆ ಅನ್ಯಾಯ ಆಗ್ತಾ ಇದೆ. ಅವಳು ನನ್ನ ಮೇಲೆ ಗೌರವ ಇಟ್ಟು ನನ್ನ ಅಷ್ಟು ಎತ್ತರವಾದ ಸ್ಥಾನದಲ್ಲಿಟ್ಟಿದ್ದಾಳೆ. ಆದ್ರೆ ಅವಳಿಗೋಸ್ಕರ ನಾನು ಏನ್ ಮಾಡ್ತಾ ಇದ್ದೀನಿ ಸರ್? ಅವಳ ಆಸೆಯಂತೆ ನಾವು ಮದುವೆನೋ ನಡೆದೋಗುತ್ತೆ. ಇದರಿಂದ ಅವಳ ಜೀವನ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಸರ್? ಅವಳೇನ್ ತಪ್ಪು ಮಾಡಿದಾಳೆ ಸರ್? ಯಾವ ಹೆಣ್ಣು ತಪ್ಪು ಮಾಡಲ್ಲ. ಸೌಂದರ್ಯ ತಪ್ಪು ಮಾಡಿಲ್ಲ. ಹೆಣ್ಣು ಜನ್ಮತ ಮೂಲತಃ ಕೆಟ್ಟವಳಲ್ಲ, ಕೆಟ್ಟವಳಾಗಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಎಲ್ಲಾದ್ರೂ ನಾವು ನೋಡಿದ್ರೆ ಕೇಳಿದ್ರೆ ಎಲ್ಲೋ ಯಾವುದೋ ಒಂದು ಜಾಗದಲ್ಲಿ ಗಂಡೇ ಕಾರಣ ಆಗಿರ್ತಾನೆ. ನಮ್ಮ ಇತಿಹಾಸ ಪುರಾಣ ಎಲ್ಲಿ ನೋಡಿದ್ರು ಒಂದು ಗಂಡಿಂದಾನೇ ಹೆಣ್ಣಿಗೆ ಅನ್ಯಾಯ ಆಗಿದೆ. ಇಲ್ಲಾಗಿರೋದು ಅದೇ. ಸೌಂದರ್ಯ ವಿಷಯದಲ್ಲಿ ನಾವೆಲ್ಲ ತಪ್ಪು ಮಾಡಿದ್ದೀವಿ ಅಂತ ನಂಗೆ ಅನಿಸ್ತಾ ಇದೆ ಸರ್. ನಮ್ಮ ದರ್ಪ ಆವೇಶ ಇದಕ್ಕೆ ಅವಳು ಬಲಿಪಶು ಆಗಿದ್ದಾಳೆ. ರಾವಣಂತರ ನನ್ನ ಎಳ್ಕೊಂಬಂದ್ರಿ, ನಾನು ಯಾರು ಮದುವೆ ಆಗ್ತಾರೆ ಅಂತ ಕೇಳಿದ್ನು. ನಿಜ, ಅವಳ ಜೀವನದಲ್ಲಿ ರಾಮ ಬರ್ತಾನ? ಅಂತವನೊಳಗೆ ಸಿಗ್ತಾನ? ಅವಳ ಜೀವನ ಎಲ್ಲಿಗೆ ಬಂದು ನಿಲ್ಲುತ್ತೋ ಅದಕ್ಕೆ ನಾನೆಲ್ಲಿ ಕಾರಣ ಆಗ್ತೀನೋ ಅಂತ ನನಗೆ ಭಯ ಆಗ್ತಾ ಇದೆ ಸರ್. ಆಕೆ ಜೀವನಕ್ಕೆ ಒಂದು ಸರಿಯಾದ ದಾರಿ ಸಿಗ್ಬೇಕು. ಆಕೆ ಜೀವನಕ್ಕೆ ಸರಿಯಾದ ನೆಲೆ ಬೆಲೆ ಸಿಗೋವರೆಗೂ ನನಗೆ ನೆಮ್ಮದಿ ಇಲ್ಲ ಸರ್. ಆಕೆಗೆ ನ್ಯಾಯ ಸಿಗದೆ ಹೋದ್ರೆ ಆ ನೋವು ಸಾಯೋವರೆಗೂ ನನ್ನ ಕಾಡ್ತಾನೆ ಇರುತ್ತೆ ಸರ್. ಹೇಳಿ ಸರ್, ನಾನೇನ್ ಮಾಡ್ಬೇಕು? ಹೇಳಿ ಸರ್, ನಾನೇನ್ ಮಾಡ್ಲಿ? ನಾನು ಏನ್ ಮಾಡಿದ್ರೆ ಆಕೆಗೆ ನ್ಯಾಯ ಸಿಗುತ್ತೆ? ನಾನು ಏನ್ ಮಾಡಿದ್ರೆ ಆಕೆ ಸಂತೋಷವಾಗಿರ್ತಾಳೆ? ಸರ್, ಆಕೆಗೇನಾದ್ರೂ ಅನ್ಯಾಯ ಆದ್ರೆ ಆ ದೇವ್ರು ಕೂಡ ಖಂಡಿತ ನನ್ನ ಕ್ಷಮಿಸೋದಿಲ್ಲ ಸರ್, ಕ್ಷಮಿಸೋದಿಲ್ಲ. ನೀನು ಮಾಡಿರೋ ತ್ಯಾಗ, ಇವ್ರಿಗೆ ಹೆಣ್ಣಿನ ಮೇಲಿರೋ ಆದರ್ಶ, ಇದರಿಂದ ಬಂದ ಸಮಸ್ಯೆಗೆ ದೇವರು ಸಮಯಕ್ಕೆ ಸರಿಯಾಗಿ ಬುದ್ಧಿ ಕೊಟ್ಟು ಇಂಥ ಶುಭ ಕಾರ್ಯನ ನಮ್ಮಿಂದ ಮಾಡಿಸ್ತಾ ಇದ್ದಾನೆ. ನಾವೆಲ್ಲ ಚೆನ್ನಾಗಿ ಯೋಚನೆ ಮಾಡಿ ಸಂತೋಷದಿಂದ ಈ ಮದುವೆ ಮಾಡಿಸ್ತಾ ಇದೀವಮ್ಮ. ನೀನೇ ಹೇಳಮ್ಮ, ದೊಡ್ಡ ಮಗಳಿಗೆ ಮದುವೆ ಮಾಡದೆ ಚಿಕ್ಕ ಮಗಳಿಗೆ ಯಾರಾದ್ರೂ ಮದುವೆ ಮಾಡ್ತಾರ? ಇಲ್ಲ ಅಂಕಲ್, ಇಲ್ಲಿ ಕೂತ್ಕೋಬೇಕಾಗಿರೋದು ನಾನಲ್ಲ, ಮಹಾಲಕ್ಷ್ಮಿ. ಇವಳೇ ಇವರನ್ನ ಇಷ್ಟಪಟ್ಟಿರೋದು. ಸೌಂದರ್ಯ, ನಾನು ಇಷ್ಟಪಟ್ಟಿದ್ದು ನಿಜ, ಆದ್ರೆ ನನ್ಗೇನು ನಷ್ಟ ಇಲ್ಲ. ಸ್ವಲ್ಪ ಕಷ್ಟ ಆಗುತ್ತೆ, ಆ ಕಷ್ಟದಲ್ಲಿ ಒಂಥರ ಹಿತ ಇದೆ. ಸೌಂದರ್ಯ, ಪ್ರತಿಯೊಂದು ಹೂವು ತಾನೊಂದು ಪವಿತ್ರವಾದ ಸ್ಥಾನ ಸೇರ್ಬೇಕು, ಎತ್ತರವಾದ ಜಾಗದಲ್ಲಿ ಇರಬೇಕು ಅಂತ ಆಸೆ ಪಡುತ್ತೆ. ಆದ್ರೆ ತಮ್ಮಗಳ ಮಧ್ಯೆ ಬೆಳೆದಿರೋ ಒಂದು ಹೂಗೆ ಅಂಥ ಒಂದು ಶ್ರೇಷ್ಠತೆ ಸಿಕ್ಕಾಗ ಬೇರೆ ಎಲ್ಲಾ ಹೂಗಳು ಆ ಹೂವಿನ ಬಗ್ಗೆ ಹೇಗೆ ಹೆಮ್ಮೆ ಪಡುತ್ತೋ ನಾನು ಹಾಗೆ. ನಿಮ್ಮಗಳ ಆಶೀರ್ವಾದದಿಂದ ನನಗೂ ಒಂದು ಒಳ್ಳೆ ಗಂಡು ಸಿಕ್ಕೇ ಸಿಗ್ತಾನೆ. ಮೇ ನಾಟ್ ಬಿ ಬೆಸ್ಟ್ ಬಟ್ ಡೆಫಿನೆಟ್ಲಿ ದ ಬೆಟರ್. ಏನ್ ಹೇಳ್ತೀರಾ ಮಿಸ್ಟರ್ ರಾಜಾ?
ಏನ್ ನೋಡ್ತಾ ಇದ್ದೀರಾ? ಶುರು ಹಚ್ಕೊಡಿ. ಸೌಂದರ್ಯ, ನಿನಗೊಂದು ವಿಷಯ ಗೊತ್ತಾ? ನೀನತ್ರ ತುಂಬಾ ಮುದ್ದಾಗಿ ಕಾಣ್ತೀಯ. ಮಂಗಳವಾದ್ಯ ಮಂಗಳವಾದ್ಯ. ಬನ್ನಿ ಬೇಡ, ಬನ್ನಿ. ದೇವ್ರ ಮದುವೆಗೆ ದೇವಗಳು ಬರಬಾರ್ದು. ಸುಮ್ನೆ ಬನ್ನಿ. ಬರಲ್ಲ? ಆಶೀರ್ವಾದ ಮಾಡಿ. For more updates, like, comment, subscribe to our channel.